Good morning, brothers and sisters. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯ ಸಹೋದರ ಸಹೋದರಿಯರೇ. Are you all still excited? ಎಲ್ಲರೂ ಉತ್ಸುಕರಾಗಿದ್ದೀರಾ ಇನ್ನು? Okay, good. Good ಒಳ್ಳೆಯದು. that the excitement is continuing. ಆ ಉತ್ಸುಕತೆ ಕೊನೆಯವರೆಗೆ ಇರುವುದು ಒಳ್ಳೆಯದು. No, so we have been hearing from yesterday ನಿನ್ನೆಯಿಂದ ಅನೇಕ ವಿಷಯಗಳನ್ನು ಕೇಳಿಸ್ಕೊಳ್ತಾ ಇದ್ದೀವಿ. about our youth for Christ. ನಮ್ಮ ಯೌವನವು ಯೇಸು ಸ್ವಾಮಿಗಾಗಿ ಎಂಬುದಾಗಿ. Jesus, yes. And why we have been hearing why, and we have been hearing why our youth for Christ and how we should do it. ನಾವು ಹೇಗೆ ನಮ್ಮ ಯೇಸು ಸ್ವಾಮಿಗಾಗಿ ನಮ್ಮ ಯೌವನವು ಇರಬೇಕು ಮತ್ತೆ ಯಾಕೆ ಎಂಬುದಾಗಿ ಕೇಳಿಸ್ಕೊಳ್ತಾ ಇದ್ದೀವಿ. Yeah. And I was thinking, if you ask a small child, do you want to be an old man or a young man, what will the child say? ಒಂದು ಮಗುವಿಗೆ ನೀನು ಒಂದು ಮಗುವಿಗೆ ಹೋಗ್ಬಿಟ್ಟು ನೀನು ಮುದುಕನಾಗಿರ್ಲಿಕ್ಕೆ ಇಷ್ಟಪಡ್ತೀಯ ಅಥವಾ ಹುಡುಗನಾಗಿರ್ಲಿಕ್ಕೆ ಇಷ್ಟಪಡ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಮಗು ಏನ್ ಹೇಳುತ್ತೆ? Young person. Okay. ನಾ ಯೌವನಸ್ಥನಾಗಿರ್ಲಿಕ್ಕೆ ಬಯಸುತ್ತೆ ಅದು. If you ask a old person, do you want to be young, will they say no? ವಯಸ್ಸಾದ ಮನುಷ್ಯನ ಹತ್ರ ಹೋಗಿ ನೀ ಯೌವನಾಗಿ ಇರ್ಲಿಕ್ಕೆ ಬಯಸ್ತೆ ಎಂಬುದಾಗಿ ಕೇಳಿದ್ರೆ will they say no? ಅವರು ಇಲ್ಲ ಅಂತ ಹೇಳ್ತಾರ? So there's something special about being young, right? ಯೌವನಸ್ಥನಾಗಿರುವುದು ಒಂದು ಸ್ಪೆಷಲ್ ಆಗಿರುತ್ತೆ ಎಂಬುದಾಗಿ ನಮ್ಗೆ ತಿಳ್ಕೊಬೇಕಾಗಿದೆ. It's a period in our life that there is a lot of excitement and strength. ಈ ಯೌವನ ಕಾಲದಲ್ಲಿ ಅನೇಕ ಉತ್ಸುಕತೆಯನ್ನು ಅನೇಕ ವಿಷಯಗಳನ್ನು ಅನುಭವಿಸಬೇಕಾಗಿದೆ. We heard this verse yesterday from Ecclesiastes 12:1. ಪ್ರಸಂಗಿ 12:1 ನಾವು ನಿನ್ನೆ ದಿನದಲ್ಲಿ ಕೇಳಿಸ್ಕೊಂಡಿದ್ದೇವೆ. In the Living Translation it says, ಇನ್ನೊಂದು ಭಾಷಾಂತರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, honor him in your youth before you grow old. ಕಷ್ಟದ ಅಂದ್ರೆ ವಯಸ್ಸಿನ ಮುಪ್ಪಿನ ದಿನವು ಬರುವುದಕ್ಕಿಂತ ಮುಂಚೆ ನೀನು ಯೌವನದಲ್ಲಿ ಸಂತೋಷ ಪಡು. Right? So there is a child wants to be a young person. Old people also want to be young. ಒಂದು ಮಗು ಯೌವನಸ್ಥನಾಗಿರ್ಲಿಕ್ಕೆ ಬಯಸುತ್ತೆ, ಒಬ್ಬ ವಯಸ್ಸಾದಂತ ಮನುಷ್ಯನು ಕೂಡ ಯೌವನಸ್ಥನಾಗಿರ್ಲಿಕ್ಕೆ ಬಯಸ್ತಾನೆ. I was reminded of this hymn which many years ago I think it was one of the camps or one youth meeting where ಒಂದು ಯೂತ್ ಮೀಟಿಂಗ್ ಅಲ್ಲಿ ಒಂದು ಥೀಮ್ ಬಗ್ಗೆ ನನಗೆ ನೆನಪು ಬಂತು. ಒಂದು ಒಂದು ಹಾಡಿನ ಬಗ್ಗೆ. This song was mentioned by brother Ian Robson. Ian Robson ಅವರು ಈ ಹಾಡನ್ನು ನಮಗೆ ಪ್ರೋತ್ಸಾಹ ಮಾಡಿದ್ರು ಆಡ್ಲಿಕ್ಕೆ. I'll just mention the first line of the song. ಹಾಡಿನ ಮೊದಲನೇ ಒಂದು ಇದನ್ನು ನಿಮ್ಗೆ ಹೇಳ್ತೇನೆ. It says, give of the best to your master. ನಿಮ್ಮ ಮಾಸ್ಟರ್ಗೆ ಅಂದ್ರೆ ನಿಮ್ಮ ಗುರುವಿಗೆ ನಿಮಗೆ ಉತ್ತಮವಾದದನ್ನು ಕೊಡಿ ಎಂಬುದಾಗಿ. And we know who is our master. ನಮಗೆ ಗೊತ್ತಿದೆ ನಮ್ಮ ಗುರು ಯಾರು ಎಂಬುದಾಗಿ. It is Jesus. ಅದು ಯೇಸು ಸ್ವಾಮಿ. And when brother Ian was saying this, it was probably few years. He was already in his 80s. ಅವರು ಕೆಲವು ವರ್ಷಗಳ ಹಿಂದೆ ಇದನ್ನ ಹೇಳ್ತಾ ಇದ್ರು. ಇವಾಗ ಅವರು 80 ವರ್ಷದವರಾಗಿದ್ದಾರೆ. And brother Ian and brother Zach sang this hymn. brother Ian ಮತ್ತು brother Zach ಈ ಹಾಡನ್ನು ಹಾಡಿದರು. And for me, when I was listening to it, it was their life's testimony. ಅವ್ರ ಹಾಡನ್ನು ಹೇಳುವಾಗ ಅವರಿಬ್ಬರ ಸಾಕ್ಷಿಯಾಗಿ ಆಡ್ತಾ ಇದ್ರು, ಅವ್ರ ಜೀವಿತದ ಸಾಕ್ಷಿಯಾಗಿ. Because they lived that life of giving their youth for Jesus. ಅವರು ತಮ್ಮ ಯೌವನದ ಜೀವಿತವನ್ನು ಯೇಸು ಸ್ವಾಮಿ ಕೊಡುವುದರ ಮೂಲಕ ಹಾಡನ್ನು ಆಡಿದ್ರು ಅವರು. Yeah. And how did they give it? ಅವ್ರು ಹೇಗೆ ಕೊಟ್ರು ಅವ್ರ ಜೀವಿತವನ್ನು ಯೇಸು ಸ್ವಾಮಿಗೆ? Did they give it very casually? ಅವರು ಸಾಧಾರಣವಾಗಿ ಆ ರೀತಿ ಕೊಟ್ಬಿಟ್ರ ದೇವರಿಗೆ? No. ಇಲ್ಲ. So I want to look at Genesis 4 verses 3 and 4. ಆದಿಕಾಂಡ 4ನೇ ಅಧ್ಯಾಯ. So it talks about two brothers. ಅಲ್ಲಿ ಇಬ್ಬರ ಸಹೋದರ ಬಗ್ಗೆ ಮಾತಾಡುತ್ತಾರೆ. Blood brothers. ರಕ್ತ ಸಂಬಂಧ ಹೊಂದಿದವರು, ಅಣ್ಣ ತಮ್ಮಂದರು. Both these brothers decided to do something. ಇಬ್ಬರು ಸಹೋದರರು ಒಂದು ವಿಷಯವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿಕೊಂಡ್ರು. We know who these brothers are, Cain and Abel. ನಮಗೆ ಯಾರು ಎಂಬುದಾಗಿ ಗೊತ್ತಿದೆ, ಕಾಯಿನನು ಮತ್ತು ಹೇಬೆಲನು. And probably we know this story also very well. ನಮಗೆ ಈ ಕತೆ ಬಹಳ ಚೆನ್ನಾಗಿ ಗೊತ್ತಿರಬಹುದು. So it says in verse 3, 4 verse 3. 4:3 ಈ ರೀತಿಯಾಗಿ ಹೇಳುತ್ತೆ. So it came about time in the ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಲೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. In one translation it says, Cain gave some gift
to the Lord. ಬೇರೆ ಒಂದು ಭಾಷಾಂತರದಲ್ಲಿ ಕಾಯಿನನು ಒಂದು ಕಾಣಿಕೆಯನ್ನು ಕೊಟ್ಟನು ಎಂಬುದಾಗಿ ಹೇಳಲ್ಪಟ್ಟಿದೆ. But it says about Abel that Abel gave the best gift. ಆದ್ರೆ ಹೇಬೆಲ್ ಬಗ್ಗೆ ಹೇಳಲ್ಪಟ್ಟಿದೆ ಉತ್ತಮವಾದದನ್ನು ಕೊಟ್ಟನು ಎಂಬುದಾಗಿ. What is a gift? ಉತ್ತಮವಾದಂತ ಕಾಣಿಕೆ ಯಾವುದು? That we give something to someone, right? ನಾವು ಯಾರಾದ್ರೂ ಒಂದು ವಿಷಯವನ್ನು ಕೊಡ್ತೇವೆ, Or we offer something to someone. ನಾವು ಯಾರಾದ್ರೂ ಒಂದು ವಿಷಯವನ್ನು ಸಮರ್ಪಿಸ್ತೇವೆ. We think gift is the person who receives it, receives the gift, receives it freely. The person who receives the gift receives it freely. ಬೇರೆ ಮನುಷ್ಯನು ಹೊಂದಿಕೊಳ್ಳುವಂತವನು ಉಚಿತವಾಗಿ ಹೊಂದಿಕೊಳ್ತಾನೆ. That's why it's called a gift. ಅದಕ್ಕೆ ಕಾಣಿಕೆ ಗಿಫ್ಟ್ ಎಂಬುದಾಗಿ ಹೇಳ್ತೀವಿ ನಾವು. If you pay money to it, it's not a gift. ಅದಕ್ಕೆ ಹಣವನ್ನು ಕೊಟ್ರೆ ಅದನ್ನ ಕಾಣಿಕೆ ಗಿಫ್ಟ್ ಅಂತ ಹೇಳಲಿಕ್ಕೆ And ಆಗುತ್ತೆ. God gives us many gifts. ದೇವರು ಅನೇಕ ಕಾಣಿಕೆಗಳನ್ನು ನಮ್ಗೆ ಕೊಡ್ತಾರೆ. Life is a gift. ಜೀವಿತ ಕೂಡ ಒಂದು ಕಾಣಿಕೆ. Being young is gift. ಒಂದು ಯವನಸ್ಥನಾಗಿರುವುದು ಕೂಡ ಒಂದು ಕಾಣಿಕೆ. Having strength in our youth is gift. ನಾವು ಯವನದಲ್ಲಿ ಬಲವನ್ನು ಹೊಂದಿರುವುದು ಕೂಡ ಕಾಣಿಕೆ. Many such gifts. ಅನೇಕ ವಿಷಯಗಳು. But the person who gives the gift, ಆದ್ರೆ ಕಾಣಿಕೆಯನ್ನು ಕೊಡುವಂತ ಮನುಷ್ಯನು, have you all given gifts to someone? ನೀವು ಯಾರಿಗಾದ್ರೂ ಆ ಕಾಣಿಕೆ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ? Yes. ಹೌದಾ ಇಲ್ವಾ? Yes or no? Yes. Okay. Have you paid a price to give that gift? ನೀವು ಅದನ್ನ ಕೊಡ್ಲಿಕ್ಕೆ ಬೆಲೆಯನ್ನು ಕೊಟ್ಟಿದ್ದೀರಾ? Yes or no? ಹೌದಾ ಇಲ್ವಾ? Yeah. So Abel and Cain also had to pay a price to give a certain gift. ಅದೇ ರೀತಿ ಕಾಯಿನನು ಹೇಬೆಲನು ಕೂಡ ಆ ಕಾಣಿಕೆಯನ್ನು ಕೊಡ್ಲಿಕ್ಕೆ ಏನೋ ಒಂದು ಮೌಲ್ಯವನ್ನು ಕೊಟ್ಟಿರಬಹುದು. Some offering. ಯಾವುದೋ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಾರೆ. So Cain gave some offering. ಕಾಯಿನನು ಒಂದು ಕಾಣಿಕೆಯನ್ನು ಕೊಟ್ಟನು. But Abel gave the best offering. ಆದರೆ ಹೇಬೆಲನು ಉತ್ತಮವಾದದನ್ನು ಕೊಟ್ಟನು. So what are we supposed to learn from this? ಇದರಿಂದ ನಾವು ಏನನ್ನ ಕಲಿಬಹುದಾಗಿದೆ? Do we give the best to our master? ನಮ್ಮ ಗುರುವಿಗೆ ಮಾಸ್ಟರ್ಗೆ ಉತ್ತಮವಾದದನ್ನು ಕೊಡಬಹುದಾ? Or do we give something to our master? ಆದ್ರೆ ಯಾವುದೋ ಒಂದು ವಿಷಯವನ್ನು ನಾವು ಕೊಡಬಹುದಾ? So when can we give our best? ನಾವು ಯಾವಾಗ ನಮ್ಮ ಉತ್ತಮವಾದದನ್ನು ಕೊಡ್ಲಿಕ್ಕೆ ಸಾಧ್ಯ? When we are a small child and we are innocent, we don't have much of an understanding. ನಾವು ಮಗುವಾಗಿರುವಾಗ ನಮಗೆ ತಿಳುವಳಿಕೆ ಇಲ್ಲದೆ ಇರುವಾಗ, Or when we become so old that our memory is already fading. ನಮಗೆ ಬಹಳ ವಯಸ್ಸಾದ ಮೇಲೆ, ನಮ್ಮ ಜ್ಞಾಪಕ ಶಕ್ತಿ ಕಡಿಮೆ ಆದ್ಮೇಲೆ? No, it is in our prime. It is during our youth. ಆ ಸಮಯದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ನಾನು ಯೌವನ ಕಾಲದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. That is what it means in that hymn, and when brothers were singing that song and shared it, give of the best to your master. The best is your youth. ಆ ಹಾಡುಗಳಲ್ಲಿ ಬ್ರದರ್ ಸಹೋದರರು ಆಡಿದ ಹಾಗೆ ನಮ್ಮ ಉತ್ತಮವಾದದನ್ನು ನಮ್ಮ ಗುರುವಿಗೆ, ನಮ್ಮ ಮಾಸ್ಟರ್ಗೆ ಕೊಡುವಂತದ್ದಾಗಿದೆ. And like I mentioned, there is something that costs you to give that best gift. ನಾ ಹೇಳಿದ ಹಾಗೆ ಅದನ್ನು ಒಂದು ಕಾಣಿಕೆಯನ್ನು ಕೊಡ್ಲಿಕ್ಕೆ ಏನೋ ಒಂದು ಮೌಲ್ಯವನ್ನು ತರಬೇಕಾಗಿದೆ. ನೀವು To give yourself, there is a price that you have to pay. ನೀವು ಒಂದು ಹಣವನ್ನು ಆಗ್ಲಿ ಏನೋ ಒಂದು ನೀವು ಅದನ್ನ ಮೌಲ್ಯವನ್ನು ಕೊಡಬೇಕಾಗಿತ್ತು. If you want to gift a house to someone, ನೀವು ಒಂದು ಮನೆಯನ್ನು ಬೇರೆ ಯಾರಿಗಾದ್ರೂ ಕಾಣಿಕೆಯಾಗಿ ಕೊಡಬೇಕಾಗಿತ್ತು. or if you want to buy a vehicle and give it to someone, ಒಂದು ವಾಹನವನ್ನು ಖರೀದಿ ಮಾಡಿ ಬೇರೆಯವರಿಗೆ ಕೊಡಬೇಕಾಗಿದೆ. I'm just ಕೊಡಬೇಕಾದ್ರೆ exaggerating gift ideas. ನಾನ್ ನಿಮ್ಗೆ ಹೇಳ್ತಾ ಇದೀನಿ, ನಿಮ್ಗೆ ಈ ಕಾಣಿಕೆಗಳು ಕೊಡಬಹುದಂತ. So if you have to do this, you have to pay a big amount of price. ಇದನ್ನು ಕೊಡಬೇಕಾದ್ರೆ ನೀವು ಒಂದು ದೊಡ್ಡ ಮೌಲ್ಯವನ್ನು, ಮೊತ್ತವನ್ನು ನೀವು ಕೊಡಬೇಕಾಗತ್ತೆ. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ You have to sacrifice something. ನೀವು ಏನೋ ಒಂದು ಕಳ್ಕೊಳ್ಬೇಕಾಗತ್ತೆ ಅದರಲ್ಲಿ. Right? You have to sacrifice your money. You have maybe saved up some money, but you have to pay that price to give it to someone. ನೀವು ಹಣವನ್ನು ಸಂಪಾದನೆ ಮಾಡಿ ಕೂಡಿಟ್ಟುಕೊಂಡದನ್ನ ಕಳ್ಕೊಳ್ಬೇಕಾಗತ್ತೆ ಆ ಸಮಯ. Or you have to spend a lot of time to pay that time and money to give something to someone. ಬೇರೆಯವರಿಗೆ ಕೊಡ್ಲಿಕ್ಕೆ ಅನೇಕ ಕಾಲವನ್ನು ಅಥವಾ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. You want to see in 2 Samuel 24. ಎರಡನೇ ಸಮುವೇಲನು, You might have heard this verse before. ಈ ವಾಕ್ಯವನ್ನು ನೀವು ಕೇಳಿರ್ಬೋದು ಮುಂಚೆ 24ನೇ ಅಧ್ಯಾಯ. See, David builds an altar, right? And he wants to build an altar, and I won't go through the story. I will really encourage you all to read this story in 2 Samuel 24. ಎರಡನೇ ಸಾಮ್ಯುಯೇಲ್ 24ರಲ್ಲಿ ನೀವು ಎಲ್ಲರೂ ಓದಲಿಕ್ಕೆ ನಾನು ಬಯಸ್ತೇನೆ. From verses 18 to 25. It's a small story. 18ರಿಂದ 25ನೇ ವಚನವರೆಗೆ ಒಂದು ಚಿಕ್ಕ ಕಥೆ ಇದೆ ಇದರಲ್ಲಿ. Yeah. And how David is telling to Aruana. ಆರೋನನಿಗೆ ದಾವೀದನು ಹೇಳ್ತಾನೆ. Please read verse 24. 24. 24. ಅರಸನು ಆರೋನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲುಲನು ಎಂದು ಹೇಳಿದನು. So what is David telling here? I will just not offer to the Lord anything.
ಇಲ್ಲಿ ದಾವೀದನು ಏನ್ ಹೇಳ್ತಾನೆ, ನನಗೆ ಸುಮ್ಮನೆ ಸಿಕ್ಕಿದ್ದನ್ನು ನಾ ದೇವರಿಗೆ ಯಜ್ಞವಾಗಿ ಅರ್ಪಣೆ ಮಾಡುವುದಿಲ್ಲ. that which costs me nothing, ಅದು ನನಗೆ ಯಾವ ಬೆಲೆಯನ್ನು ಕೂಡ ಕಟ್ಟಲಿಕ್ಕೆ ಕೊಟ್ಟಿಲ್ಲ. ಅದು I will pay a price. ನಾನು ಅದಕ್ಕೆ ಒಂದು ಮೊತ್ತವನ್ನು ನಾನು ಕಟ್ಟುತ್ತೇನೆ. ಅದಕ್ಕೆ I am willing to spend something on this and then offer it to the Lord. ನಾನು ಇದಕ್ಕೆ ಒಂದು ಹಣವನ್ನು ಅಥವಾ ಒಂದು ಮೊತ್ತವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಆಮೇಲೆ ದೇವರಿಗೆ ಯಜ್ಞವಾಗಿ ಅರ್ಪಿಸ್ಲಿಕ್ಕೆ The ಇಷ್ಟಪಡ್ತೇನೆ. principle that I learned from this is ಇದರಿಂದ ನಾ ಏನನ್ನು ಕಳೆದುಕೊಳ್ಬೇಕಂದ್ರೆ that we have to pay a price, ನಾವು ಯಾವ್ದೋ ಒಂದು ಮೊತ್ತವನ್ನು ದೇವರಿಗೆ ಕೊಡಬೇಕಾಗಿದೆ, that which we offer to the Lord. ಅದನ್ನ ದೇವರಿಗೆ ಅರ್ಪಿಸುವಂತದ್ದಾಗಿದೆ. So in our youth, ನಮ್ಮ ಯೌವನದಲ್ಲಿ how are we to pay this price? ನಾವು ಯಾವ ರೀತಿ ಈ ಮೊತ್ತವನ್ನು ಮೌಲ್ಯವನ್ನು ದೇವರಿಗೆ ಕೊಡಬಹುದು? How can we give our best to the master? ನಮ್ಮ ಉತ್ತಮವಾದದನ್ನು ನಮ್ಮ ಗುರುಗೆ ಯಾವ ರೀತಿ ಕೊಡಬಹುದು? See the second line of that hymn which I mentioned, right? ಎರಡನೇ ಆ ಹಾಡುಗಳಲ್ಲಿ ಎರಡನೇ ಪದ ಈ ರೀತಿಯಾಗಿ ಬರುತ್ತೆ. It says, give the strength of your youth. ನಿಮ್ಮ ಯೌವನದ ಬಲವನ್ನು ಕೊಡಿರಿ ಎಂಬುದಾಗಿ. So I want to look at three things that Paul writes to Timothy. ಮೂರು ವಿಷಯಗಳನ್ನು ಪೌಲನು ತಿಮೋತಿಗೆ ಬರೀತಾನೆ, ಅದನ್ನ ನೋಡ್ಕೊಳ್ಳೋಣ. We heard yesterday how Timothy is a young person. ನಿನ್ನೆ ದಿನದಲ್ಲಿ ಕೇಳಿದ ಹಾಗೆ ತಿಮೋತನು ಒಂದು ಯೌವನಸ್ಥನಾಗಿದ್ದನು. Paul was a much senior, older person to compare to Timothy. ಪೌಲನಿಗೆ ಹೋಲಿಸಿ ನೋಡಿದರೆ ತಿಮೋತಿಗಿಂತ ಪೌಲನು ಹಿರಿಯವನಾಗಿದ್ದನು. And Paul writes many things to this young person ಪೌಲನು ಯೌವನಸ್ಥರಾದ ತಿಮೋತಿಗೆ ಅನೇಕ ವಿಷಯಗಳನ್ನು ಬರೀತಾರೆ, that we can learn from. ನಾವು ಅದರಿಂದ ಕಲ್ತ್ಕೊಳ್ಬಹುದು. I think the book of Timothy and Titus are a very important book for young people to read. ತಿಮೋತಿ ಮತ್ತು ತೀತನು ಇದು ಎರಡು ಪುಸ್ತಕ ಯೌವನಸ್ಥರಿಗೆ ಬಹಳ ಪ್ರಾಮುಖ್ಯವಾದಂತ ಪುಸ್ತಕವಾಗಿದೆ. We know Timothy was a young person. ನಮಗೆ ಗೊತ್ತಿದೆ ತಿಮೋತಿನು ಒಂದು ಯೌವನಸ್ಥ ಮನುಷ್ಯನಾಗಿದ್ದನು. Paul is telling very specific things to young people. ಆ ಒಂದು ಬಹಳ ಸ್ಪಷ್ಟವಾದ ವಿಷಯಗಳನ್ನು ತಿಮೋತಿಗೆ ಹೇಳ್ತಾ ಇದ್ದನು. So when we say young people, it's young people, brothers and sisters, no differentiation. ನಾನು ಯೌವನಸ್ಥರು ಎಂಬುದಾಗಿ ಹೇಳುವಾಗ ಸಹೋದರರು ಮತ್ತು ಸಹೋದರಿಗೆ. Yeah. So I want to think about these three professions that Paul writes to Timothy about. ಮೂರು ವಿಷಯಗಳನ್ನು ಪೌಲನು ತಿಮೋತಿಗೆ ಬರೀತಾರೆ, ಅದನ್ನ ನೋಡ್ಕೊಳ್ಳೋಣ. In 2 Timothy chapter 2. ಎರಡನೇ ತಿಮೋತಿ ಎರಡನೇ ಅಧ್ಯಾಯ. So Paul is talking about being a soldier, a good soldier for Christ in verse 3. ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಳ್ಳೆ ಸೈನಿಕನಾಗಿರ್ಲಿಕ್ಕೆ ಪೌಲನು ತಿಮೋತನಿಗೆ ಬರೀತಾನೆ. Note that it is not just a soldier but a good soldier for Christ. ಒಳ್ಳೆ ಸೈನಿಕನು, ಕ್ರಿಸ್ತನಿಗಾಗಿ ಇರುವ ಒಳ್ಳೆ ಸೈನಿಕನು ಎಂಬುದಾಗಿ ಬರೀತಾನೆ. So we know what is a soldier on this earth. ಈ ಲೋಕದಲ್ಲಿ ಸೈನಿಕನು ಅಂದ್ರೆ ಏನೆಂಬುದಾಗಿ ನಮ್ಗೆ ಗೊತ್ತಿದೆ. But we want to think about what is a good soldier for Christ. ಆದ್ರೆ ಒಳ್ಳೆ ಸೈನಿಕನು ಅಂದ್ರೆ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನು ಅಂದ್ರೆ ಯಾರು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. We can read that in verse 4. ನಾಲ್ಕನೇ ವಚನದಲ್ಲಿ ಅದನ್ನ ಓದಬಹುದು. No soldier in active service entangles himself in the affairs of everyday life. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. Yeah, so that he may please the one who enlisted him as a soldier. ಹಾಗೆ ಮಾಡಿ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನು ಮೆಚ್ಚಿಸೋದಕ್ಕೆ ಪ್ರಯಾಸ ಪಡ್ತಾನೆ. So when we say we want to give our youth for Jesus, ನಾವು ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಯೌವನವನ್ನು ಕೊಡಬೇಕಂತ ಬಯಸಿದ್ರೆ we can give it like a soldier. ನಾವು ಸೈನಿಕನಾಗಿ ಕೊಡಬಹುದು. A soldier for Christ. ಕ್ರಿಸ್ತ ಯೇಸುವಿಗೆ ಒಳ್ಳೆ ಸೈನಿಕನಾಗಿ. Not a soldier is going to this earthly war. ಲೋಕದ ಯುದ್ಧಗಾಗಿ ಹೋಗುವಂತ ಸೈನಿಕನಲ್ಲ. But a soldier who is fighting the war in our flesh. ಸೈನಿಕನು ನಮ್ಮ ಶರೀರದಲ್ಲಿ ಹೋರಾಡುವ ವಿಷಯಗಳಲ್ಲಿ ಯುದ್ಧ ಮಾಡುವಂತದ್ದು. A soldier who is fighting the power and principalities. ಲೋಕ ಇಹಲೋಕ ಪರಲೋಕ ಬೇರೆ ವಿಷಯಗಳಲ್ಲಿ ಹೋರಾಡುವಂತದ್ದು. So if you think of this earthly soldiers, what comes to your mind? ಈ ಲೋಕದ ಸೈನಿಕರಲ್ಲಿ ಬಗ್ಗೆ ಯೋಚನೆ ಮಾಡುವುದಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಯೋಚನೆ ಬರುತ್ತೆ? Do you see the soldiers roaming around here and there? ಅಲ್ಲಿ ಇಲ್ಲಿ ಓಡಾಡುವಂತ ಸೈನಿಕರನ್ನ ನೋಡಿರಬಹುದು. Yes, no? ಹೌದಾ ಇಲ್ವಾ? Where do you see them? Where do you see soldiers? ಎಲ್ಲಿ ಸೈನಿಕರನ್ನು ನಾವು ನೋಡಿದ್ದೇವೆ? In the borders, okay. Are they doing simple jobs? ಅವರು ಸಾಧಾರಣ ಕೆಲಸವನ್ನು ಮಾಡ್ತಾರೆ ಅವರು. No, I know of a brother in Christ who is a soldier. ಒಂದು ಕ್ರೈಸ್ತರಾದಂತ ಸಹೋದರರು ಅವರು ಸೈನಿಕರಾಗಿದ್ದಾರೆ. Whenever I get a chance, I've had few discussions about his situations where he is. ಅವ್ರು ನನಗೆ ಸಮಯ ಸಿಕ್ಕಾಗಲ್ಲ ಅವ್ರ ಹತ್ರೊಟ್ಟಿಗೆ ಮಾತಾಡ್ತಾನೆ, ಅವ್ರು ಯಾವ ರೀತಿ ಸನ್ನಿವೇಶದಲ್ಲಿ ಇರ್ತಾರೆ ಎಂಬುದಾಗಿ. So once he was posted in Ladakh. ಒಂದು ಲಡಾಖ್ಗೆ ಅವ್ರು ಅಲ್ಲಿ ಕಳಿಸಲ್ಪಟ್ಟಿದ್ರು ಒಂದ್ಸರಿ. You know how cold it is in Ladakh? ಅಲ್ಲಿ ಎಷ್ಟು ತಣ್ಣಗಿರುತ್ತೆ ನಿಮ್ಗೆ ಗೊತ್ತಾ? ಅಲ್ಲಿ you will not get drinking water which is flowing. ಅಲ್ಲಿ ಹರಿಯುವಂತ ನೀರು ಅಲ್ಲಿ ಸಿಗೋದಿಲ್ಲ ಅಲ್ಲಿ. Then another time I spoke to him, he was posted in the Thar desert in Rajasthan. ಬೇರೆ ಕಡೆ ಇನ್ನೊಂದು ಸಲ ಅವರು ಬೇರೆ ರಾಜಸ್ಥಾನಿಗೆ ಕಳಿಸಲ್ಪಟ್ಟಿದ್ರು ಅಲ್ಲಿ.
ಒಂದು ಮರುಭೂಮಿ ಕಡೆಗೆ. The recent summer, it was touching 45 degrees. ಅಲ್ಲಿ 45 ಡಿಗ್ರಿ ಅಲ್ಲಿ ಬೇಸಿಗೆ ಆ ಸಮಯದಲ್ಲಿ ಇತ್ತು ಅದು. Kuligi is hot, but not compared to that place. ಹುಲಿಗಿ ಕೂಡ ಬಹಳ ಬೇಸಿಗೆ ಇರುತ್ತೆ, ಆದ್ರೆ ಅದಕ್ಕೆ ಹೋಲಿಸಿದ್ರೆ ಕಡಿಮೆ ಆಗಿರುತ್ತೆ. So you can imagine the hardships the soldier is facing. ನಮ್ಗೆ ಯೋಚನೆ ಮಾಡ್ಬೋದು ಎಷ್ಟು ಅವ್ರು ಕಷ್ಟ ಪಡ್ತಾ ಇದಾರೆ ಆ ಸೈನಿಕರಲ್ಲಿ ಎಂಬುದಾಗಿ. So as good soldiers of Christ, are we expected to have a easy life? ಆದ್ರೆ ಕ್ರಿಸ್ತ ಯೇಸುನಲ್ಲಿ ಒಳ್ಳೆ ಸೈನಿಕನಾಗಿರ್ಬೇಕಾದ್ರೆ ನಿಮ್ಗೆ ಆರಾಮವಾದ ಜೀವಿತವನ್ನು ನಾವು ಎದುರು ನೋಡ್ಬೋದಾ? So as a young person who wants to give his life for Christ and want to live for Jesus, do you think it's going to be easy? ನಾನು ಕ್ರಿಸ್ತ ಯೇಸುನ ಒಳ್ಳೆ ಸೈನಿಕನಾಗಿ ಯವನಸ್ಥನಾಗಿ ನನ್ನ ಜೀವಿತವನ್ನು ಕೊಡ್ಲಿಕ್ಕೆ ಶ್ರಮವಿಲ್ಲದೆ ಇರಬಹುದಾ? I hope it was, ಆ ರೀತಿ ಇದ್ರೆ ಒಳ್ಳೇದು, but in reality it is not. ಆದ್ರೆ ನಿಜ ಹೇಳ್ಬೇಕಾದ್ರೆ ಆ ರೀತಿ ಇರೋದಿಲ್ಲ. I'm not trying to scare you. ನಾನು ನಿಮ್ಗೆ ಭಯಪಡಿಸ್ತಾ ಇಲ್ಲ. I'm trying to tell you there is a price that we have to pay to be following Jesus as a ಆದ್ರೆ disciple. ನಾನು ನಿಮ್ಗೆ ಹೇಳಿಕ್ಕೆ ಏನ್ ಇಷ್ಟಪಡ್ತೇನೆ ಅಂದ್ರೆ ಯೇಸು ಸ್ವಾಮಿ ಹಿಂಬಾಲಿಸ್ಲಿಕ್ಕೆ ಒಂದು ಕ್ರಯವನ್ನು ಕೊಡಬೇಕಾಗಿ, Like a good soldier. ಒಂದು ಒಳ್ಳೆ ಸೈನಿಕನ ಹಾಗೆ. A soldier is someone who is always alert. ಸೈನಿಕನು ಯಾವಾಗ್ಲೂ ಎಚ್ಚರವಾಗಿರ್ತಾನೆ. What happens if the soldier is sleeping? ಆ ಸೈನಿಕನು ನಿದ್ದೆ ಮಾಡ್ತಿದ್ರೆ ಏನಾಗುತ್ತೆ? We heard where the soldier is. What happens if the soldier is sleeping in the border? ಬಾರ್ಡರ್ ಅಲ್ಲಿ ಸೈನಿಕರು ನಿದ್ದೆ ಮಾಡ್ತಿದ್ರೆ ಏನಾಗುತ್ತೆ? What happens? ಏನಾಗುತ್ತೆ? Louder. What happens? Enemies can attack, or they're going to cross the border. ವಿರೋಧಿಗಳು ನಮ್ಮ ಬಾರ್ಡರ್ ಒಳಗೆ ಬರಬಹುದು. So you can read this verse in 1 Peter 5:8. 1ನೇ ಪೇತ್ರ 5:8 ಒಂದು ವಾಕ್ಯವನ್ನು ಓದೋಣ. Peter is talking about an attitude that we can have. ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. That word alert. ಎಚ್ಚರವಾಗಿರಿ ಅಂತ ಪದ ಅಲ್ಲಿ ನೋಡ್ತೇವೆ. So if we are not alert, ನಾವು ಎಚ್ಚರವಾಗದಿದ್ರೆ what happens? ಏನಾಗುತ್ತೆ? We'll be attacked. ಸೈತಾನ ನಮ್ಗೆ ಎದುರು The devil is constantly roaring as a lion, seeking whom he can devour. ನಮ್ಮ ಸೈತಾನನು ಯಾವಾಗಲೂ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕ್ತಿರ್ತಾನೆ. So how can we be a good soldier? By being alert. ನಾವು ಒಳ್ಳೆ ಸೈನಿಕರಾಗಿ ಯಾವ ರೀತಿ ಆಗ್ಬಹುದು? ನಾವು ಎಚ್ಚರವಾಗಿರೋದು ಮೂಲಕ. If we are not alert to the schemes of the devil, ಸೈತಾನನ ಕೃತಾಂತಗಳಲ್ಲಿ ನಾವು ಎಚ್ಚರವಾಗದಿದ್ರೆ the devil is going to devour us. ಸೈತಾನ ನಮ್ಮನ್ನು ನುಂಗಿ ಬಿಡ್ತಾನೆ. So that's one attitude that we can learn from being a good soldier. ಒಂದು ಸ್ವಭಾವವನ್ನು ಒಳ್ಳೆ ಸೈನಿಕನಾಗಿರ್ಲಿಕ್ಕೆ ಇರುವಂತೆ ಆ ಸ್ವಭಾವವನ್ನು ನಾವು ಕಲ್ತ್ಕೊಳ್ಬೇಕು. Okay, what's the other thing about a soldier? Does a soldier do whatever he wants in the army? ಸೈತಾನನು ಸೈನಿಕನು ತನಗೆ ಇಷ್ಟ ಬಂದ ಹಾಗೆ ಮಾಡ್ತಾನ? Yes. ಹೌದಾ? If his commanding officer tells him, we have heard this from brother, turn right, what will he do? Turn left? ಅಧಿಕಾರಿ ಬಂದು ಟರ್ನ್ ಲೆಫ್ಟ್ ಅಂತ ಹೇಳಿದ್ರೆ ಅವನು ರೈಟ್ ಗೆ ತಿರುಗ್ತಾನ? Or will he stay wherever he is? ಆತನು ಅಲ್ಲೇ ನಿಲ್ತಾನ? Yes, no. ಹೌದಾ ಇಲ್ವಾ? Yes, no. ಇಲ್ಲ. A soldier is always attentive to the commandment that he is receiving from his officer. ಸೈನಿಕನು ತನ್ನ ಆಫೀಸರ್ ಕಡೆಯಿಂದ ಬರುವಂತ ಆಜ್ಞೆಗೆ ಯಾವಾಗಲೂ ಕಿವಿ ಕೊಡ್ತಾನೆ. If the commanding officer will tell him tomorrow morning you need to get up at 6 a.m. ಆತ ಆಫೀಸರ್ ಬಂದ್ಬಿಟ್ಟು ನಾಳೆ ಬೆಳಗ್ಗೆ 6 ಗಂಟೆಗೆ ನೀವು ಎದ್ದೇಳ್ಬೇಕಂತ ಹೇಳಿದ್ರೆ will he get up at 8 a.m? ಅವ್ರು 8 ಗಂಟೆಗೆ ಎದ್ದೇಳ್ತಾನ ಸೈನಿಕನು? Then he cannot be a soldier. ಆತನು ಸೈನಿಕನಾಗಿ ಆ ರೀತಿ ಮಾಡಿದ್ರೆ ಆತನು ಸೈನಿಕನಾಗಿರ್ಲಿಕ್ಕೆ ಆಗಲ್ಲ. If the commanding officer tells him go this way, will he go the other way? ಆ ಆಫೀಸರ್ ಬಂದು ಈ ಕಡೆ ಹೋಗಂತ ಹೇಳಿದ್ರೆ ಆತನು ಈ ಕಡೆ ಹೋದ್ರೆ can he be a soldier? ಆತನು ಸೈನಿಕನಾಗಿರ್ಲಿಕ್ಕೆ ಆಗತ್ತಾ? No, he cannot be a soldier. ಆತನು ಸೈನಿಕನಾಗಿರ್ಲಿಕ್ಕೆ ಆಗಲ್ಲ. In the similar way, we cannot be a soldier for Christ. ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ನಾವು ಕೂಡ ಕ್ರಿಸ್ತನಿಗಾಗಿ ಸೈನಿಕನಾಗಿರ್ಲಿಕ್ಕೆ ಆಗೋದಿಲ್ಲ. Our youth will not be effective for Jesus if we are not as a good soldier listening to the commands of what ನಮ್ಮ ಯೌವನವು ಕ್ರಿಸ್ತ ಯೇಸುಗಾಗಿ our commanding officer is saying. Our youth will not be effective for Jesus. ನಮ್ಮ ಯೌವನವು ಯೇಸು ಸ್ವಾಮಿಗೆ ಪ್ರಭಾವ ಭರಿತವಾಗಿರುವುದಿಲ್ಲ if we are not like a good soldier, ನಾವು ಯೇಸು ಸ್ವಾಮಿಗಾಗಿ ಒಳ್ಳೆ ಸೈನಿಕನಾಗದಿದ್ರೆ, listening to the constant commandments of our officer, ನಾವು ನಮ್ಮ ದೇವರ ಆಜ್ಞೆಯನ್ನು ಕೊಡೋದಕ್ಕೆ ಸರಿಯಾಗಿ ಕೇಳುವಂತವರಾಗಿರ್ಬೇಕು ನಾವು. So we have to be alert, ನಾವು ಎಚ್ಚರವಾಗಿರಬೇಕು. and we have to also be attentive to what
Lord is telling us. ದೇವರು ಮಾತಾಡುವ ವಿಷಯಗಳಿಗೆ ಬಹಳ ಎಚ್ಚರಿಕವಾಗಿರ್ಬೇಕು ನಾವು. There is a voice telling us, go in this way. ಒಂದು ಸ್ವರ ಕೇಳುತ್ತೆ, ಈ ಮಾರ್ಗದಲ್ಲಿ ಹೋಗ್ರಿ There's a ಎಂಬುದಾಗಿ. voice telling us, do not go in this way. ಇನ್ನೊಂದು ಸ್ವರ ಕೇಳುತ್ತೆ, ಆ ಮಾರ್ಗದಲ್ಲಿ ಹೋಗ್ಬೇಡಿ We ಎಂಬುದಾಗಿ. have to be attentive. ನಾವು ಅದಕ್ಕೆ ಎಚ್ಚರವಾಗಿರ್ಬೇಕು. Okay. The next profession that Paul is talking about is an athlete. ಇನ್ನೊಂದು ವಿಷಯ ಪೌಲನು ಮಾತಾಡ್ತಾರೆ, ಆಟಗಾರನು. Have you all watched Olympics recently? ಒಲಿಂಪಿಕ್ಸ್ ಅನ್ನು ನೋಡಿದ್ರ? Very recently it finished. Many people participated, but very few won. ಕೆಲವು ದಿನಗಳಿಂದ ಒಲಿಂಪಿಕ್ಸ್ ಇತ್ತು, ಅನೇಕರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. So verse 5, I want you all to just read. 2 Timothy 2 verse 5. 2 ತಿಮೋತಿ 2:5. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. So it says, if ಹೇಳುತ್ತೆ, anyone competes as an athlete, he does not win the prize unless he completes according to the rules. ಅಲ್ಲಿ ನಿಯಮದ ಪ್ರಕಾರ ಹೋರಾಡದಿದ್ರೆ ನಾವು ಅಲ್ಲಿ ಜಯಮಾಲೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. So we have to be like an athlete. ನಾವು ಓಟಗಾರರ ಹಾಗೆ ಆ ರಂಗಸ್ಥಳದಲ್ಲಿ. So we heard about this athlete in the Olympics from the Indian wrestling team, right? ಇಂಡಿಯನ್ ರೆಸ್ಲಿಂಗ್ ಟೀಮ್ ಅಲ್ಲಿ ಒಬ್ಬರ ಬಗ್ಗೆ ನಾವು ಕೇಳಲ್ಪಟ್ಟಿದ್ದೇವೆ. What happened to that athlete? He got disqualified. ಅವರು ಡಿಸ್ಕ್ವಾಲಿಫೈ ಆದ್ರು, ನಾವು ಕೇಳಿಸ್ಕೊಂಡಿದ್ದೇವೆ ಆ ವಿಷಯ. Because in the weighing category, she was probably about 50 to 100 grams more than the qualification required. ಅವರು ತೂಕ ಬಂದ್ಬಿಟ್ಟು ಅವರು ಬೇಕಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರು, 550-100 ಗ್ರಾಮ್. She was about to win the gold medal. ಅವರು ಗೋಲ್ಡ್ ಮೆಡಲ್ ವಿನ್ ಆಗ್ಲಿಕ್ಕೆ ಅವರು ಮುಂದೆ ಇದ್ರು. ಅವರು She was in the last match of the winning stage. ಅವರು ಕೊನೆಯ ವಿನ್ ಆಗ್ಲಿಕ್ಕೆ ಕೊನೆಯ ಮ್ಯಾಚ್ ನಲ್ಲಿ ಇದ್ರು ಅವರು. But she got disqualified. ಆದ್ರೆ ಅವರು ಡಿಸ್ಕ್ವಾಲಿಫೈ ಆದ್ರು. Because she did not follow the rules. ಯಾಕಂದ್ರೆ ಅವರು ಆ ನಿಯಮವನ್ನು ಪಾಲಿಸಲಿಲ್ಲ. You all know who was the fastest runner some time ago? ಕೆಲವು ದಿನಗಳ ಹಿಂದೆ ಯಾರು ಅತಿ ವೇಗವಾಗಿ ಓಡುವಂತವರಾಗಿದ್ರು? Men's category? Usain Bolt. ಉಸೇನ್ ಬೋಲ್ಟ್. Okay. How fast did he run? ಅವ್ರು ಎಷ್ಟು ಬೇಗವಾಗಿ ಓಡ್ತಾ ಇದ್ರು? 9.5 seconds, whatever, within 100 meters, right? 100 ಮೀಟರ್ ಒಳಗೆ 9.9 ಸೆಕೆಂಡ್ಸ್ ಒಳಗೆ ಓಡ್ತಾ ಇದ್ರು ಅವರು. So imagine if Usain Bolt is running. ಯೋಚನೆ ಮಾಡಿ, ಉಸೇನ್ ಬೋಲ್ಟ್ ಓಡ್ತಾ ಇದ್ದಾರೆ, but he is not winning the prize. ಅವರು ಜಯವನ್ನು ಹೊಂದ್ತಾ ಇಲ್ಲ. Any reason why? ಯಾಕೆ? ಅದು ಕಾರಣ ಹೇಳ್ಬೋದಾ? Any reason? ಕಾರಣ? If he is running in the opposite direction, is he going to win a prize? ಅವ್ರು ಹಿಂದೆ ಓಡ್ತಾ ಇದ್ರೆ ಅವರು ಜಯವನ್ನು ಹೊಂದ್ತಾರ. ಅವರು however fast he is running. ಎಷ್ಟೇ ವೇಗವಾಗಿ ಓಡಿದ್ರು ಕೂಡ. Is it possible? ಅದು ಸಾಧ್ಯನಾ? ಅದು is it possible that we are running so fast with all our strength in the youth that we are not running in the right direction? ನಾ ಯೌವನದ ಬಲದಿಂದ ಬಹಳ ಬೇಗವಾಗಿ ಓಡ್ತಾ ಇದೀನಿ, ಆದ್ರೆ ಜಯವನ್ನು ಹೊಂದ್ತಾ ಇಲ್ಲ. Think, brothers and sisters. ಯೋಚನೆ ಮಾಡಿ ಪ್ರಿಯ ಸಹೋದರ. Because our youth is full of strength. ನಮ್ಮ ಯೌವನವು ಬಲಭರಿತವಾಗಿರುತ್ತೆ. And our mind is very strong. ನಮ್ಮ ಮನಸ್ಸು ಕೂಡ ಬಲವಾಗಿರುತ್ತೆ. We can take a lot of decisions. ನಾವು ಅನೇಕ ನಿರ್ಧಾರಗಳನ್ನು ಮಾಡಬಹುದು. Which can lead us so far away astray and so far away that we may not realize it very soon. ನಾವು ಬಹಳ ಬೇಗ ದೂರವಾಗಿ ಹೋಗ್ಬಿಡ್ಬೋದು, ಅದನ್ನ ತಿಳ್ಕೊಳ್ಳದೆ ಕೂಡ ಇರಬಹುದು. Because we are full of zeal. ಯಾಕಂದ್ರೆ ಬಹಳ ಆಸಕ್ತಿ ಆಗಿರ್ತೇವೆ ನಾವು. So what do we need to do to keep our mind in the right direction? ನಮ್ಮ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಕೊಳ್ಳಿಕ್ಕೆ ಏನನ್ನು ಮಾಡಬೇಕಾಗಿದೆ? Romans 12:2 says, ರೋಮ 12:2 ಹೇಳುತ್ತೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. So it says, be transformed by the renewing of your mind so that you may prove the will of God. ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳ್ರಿ, ಹೀಗಾದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುವಿರಿ. So that I know which direction I have to be going. ನನಗೆ ಗೊತ್ತಾಗುತ್ತೆ ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದೀನಿ ಎಂಬುದಾಗಿ. As an athlete, I need to know the rules. ನಾವು ಓಟಗಾರನಾಗಿ ನನಗೆ ಒಂದು ನಿಯಮದ ಅರಿವು ಇರುತ್ತೆ. I need to follow these rules. ನಾ ಅದನ್ನ ಹಿಂಬಾಲಿಸಬೇಕಾಗಿರುತ್ತೆ. If I don't read God's word, ನಾನು ದೇವರ ವಾಕ್ಯವನ್ನು I ಓದೋದಿದ್ರೆ will not know what are my rules. ನನ್ನ ನಿಯಮ ಏನೆಂಬುದಾಗಿ ನನಗೆ I ಗೊತ್ತಾಗೋದಿಲ್ಲ. will not know what I should do. ನಾನು ಏನ್ ಮಾಡ್ಬೇಕೆಂಬುದು ನನಗೆ ಗೊತ್ತಾಗೋದಿಲ್ಲ. I will not know what I should not do. ನಾನು ಏನ್ ಮಾಡಬಾರ್ದು ಎಂಬುದಾಗಿ ಕೂಡ ಗೊತ್ತಾಗೋದಿಲ್ಲ. And I will not know what has God already promised for me that He will do.
ದೇವ್ರು ನನಗೋಸ್ಕರ ವಾಗ್ದಾನ ಮಾಡಿದರೆ ಆತನು ನನಗೆ ಮಾಡುವಂಥದ್ದು ಅದು ಕೂಡ ನನಗೆ ಗೊತ್ತಾಗೋದಿಲ್ಲ. One more quick verse in 1 Corinthians 9:27. 1 ಕೊರಿಂಥ್ಯ 9:27 ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. We heard yesterday also about how, and today morning about our body and how we should keep it. ಇವತ್ತು ಬೆಳಗ್ಗೆ ಕೂಡ ಕೇಳಿಸ್ಕೊಂಡಿದ್ದೇವೆ ನಮ್ಮ ಶರೀರವನ್ನು ಯಾವ ರೀತಿ ಇಟ್ಟುಕೊಳ್ಬೇಕೆಂಬುದಾಗಿ. 9:27. 9:27 ಮತ್ತು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. In one version it says, I discipline my body like an athlete, training it to do what it should do, not what it wants to do. ಒಂದು ಬೇರೆ ಕಡೆ ಹೇಳುತ್ತೆ, ನಾನು ಒಂದು ಓಟಗಾರನಾಗಿ ಅಥವಾ ಅಥ್ಲೀಟ್ ಆಗಿ ನನ್ನ ಶರೀರವನ್ನು ಅದು ಹೇಳುವಂಥದ್ದಲ್ಲ, ನಾನು ಹೇಳುವ ಹಾಗೆ ಇಟ್ಟುಕೊಳ್ತೇನೆ ಎಂಬುದಾಗಿ. Yeah. So those are the two things that we can learn from being an athlete. ಆ ಓಟಗಾರನಾಗಿ ಅಥ್ಲೀಟ್ ಆಗಿ ಎರಡು ವಿಷಯಗಳನ್ನು ಈ ರೀತಿ ಕಲ್ತ್ಕೊಳ್ಬಹುದು ನಾವು. The last profession that it is written here is about the farmer in verse 6. ಕೊನೆ ವಿಷಯ 2 Timothy 2:6. 2 ತಿಮೋಥಿ 6 ಪೌಲನು ಬರೀತಾರೆ. ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. So what is the result of giving my youth to Jesus and being a soldier and being like an athlete to discipline myself? ನನ್ನ ಯೌವನವು ಯೇಸು ಸ್ವಾಮಿ ಕೊಡೋದರ ಫಲ ಏನಾಗುತ್ತೆ? ಸೈನಿಕನಾಗಿರುವುದು ಅಥವಾ ಅಥ್ಲೀಟ್ ಆಗಿರುವುದು, ಅದು ಕೊಡುವ ಫಲ ಏನಾಗುತ್ತೆ? So like the farmer, you all understand how a farmer has to work hard in the field. ನಮಗೆ ಗೊತ್ತಿದೆ ವ್ಯವಸಾಯ ಮಾಡುವಂತವನು ಆ ಹೊಲದಲ್ಲಿ ಎಷ್ಟು ಕಷ್ಟ ಪಡಬೇಕಾಗಿರುತ್ತೆ. He has, by the sweat of his brow, ಆತನು ತನ್ನ ಬೆವರನ್ನು ಸುರಿಸ್ತಾರೆ. he has to work for long hours. ಅನೇಕ ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. He's offering himself and his time to plow the field and sow the seed. ಹೊಲವನ್ನು ಹೂಳ್ಲಿಕ್ಕೆ ಅನೇಕ ಸಮಯವನ್ನು ವ್ಯರ್ಥ ಮಾಡ್ತಾರೆ, ಬಲವನ್ನು ವ್ಯರ್ಥ ಮಾಡ್ತಾರೆ, knowing that he is going to get a result one day. ಆತನಿಗೆ ಗೊತ್ತಿರುತ್ತೆ ನಾನು ಒಂದಿನ ಫಲವನ್ನು ಹೊಂತೇನೆ ಎಂಬುದಾಗಿ. If he thinks that there is no result, will he work so hard? ಆತನು ನನಗೆ ಫಲ ಮುಂದೆ ಸಿಗೋದಿಲ್ಲ ಅಂತ ಗೊತ್ತಾದ್ರೆ ಆತನು ಅಷ್ಟು ಕಷ್ಟಪಡ್ತಾನ? No, he will not. ಆತನು ಕಷ್ಟಪಡೋದಿಲ್ಲ. Neither will any of you. ನಾವು ಕೂಡ ಮಾಡೋದಿಲ್ಲ. The result and the life that God has promised is for us. ದೇವರು ಫಲ, ದೇವರು ನಮಗೆ ಮಾಡಿದಂತ ವಿಷಯ, ವಾಗ್ದಾನ ಮಾಡಿದಂತ ವಿಷಯ ನಮಗೋಸ್ಕರ. Because Jesus is seeing and looking at us today, those who are willing to give our youth for Christ. ದೇವರು ಇವತ್ತು ನೋಡ್ತಾ ಇದಾರೆ, ಯಾರು ತನ್ನ ಯೌವನವನ್ನು ಯೇಸು ಸ್ವಾಮಿಗೋಸ್ಕರ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದಾರೆ. The reason to give our youth for Christ is that we may have a life in him. ಆತನಿಗೆ ನನ್ನ ಯೌವನವನ್ನು ಯಾಕೆ ಆತನಿಗೆ ಕೊಡಬೇಕು? ಕಾರಣ ಏನಂದ್ರೆ that we may have a life in him. ಆತನಲ್ಲಿ ನಮಗೆ ಜೀವ ಇರಲಿಕ್ಕೆ. We heard about Daniel yesterday. ನಿನ್ನೆ ದಿನದಲ್ಲಿ ದಾನಿಯೇಲನ ಬಗ್ಗೆ ಕೇಳಿಸಿಕೊಂಡಿದ್ದೇವೆ. And how he did not defile himself when he was young. ಆತನು ಯೌವನನಾಗಿರುವಾಗ ತನ್ನನ್ನು ಅಶುದ್ಧಪಡಿಸಿಕೊಳ್ಳಿಲ್ಲ. And we saw few years later, maybe 30 years later, after 2 kings changed, we saw something that happened in his life. ದಾವೀದನ ಜೀವಿತದಲ್ಲಿ 2 ಅರಸರು 30 ವರ್ಷಗಳ ಕಾಲ ಬದಲಾದ ನಂತರ ಆತನ ಜೀವಿತದಲ್ಲಿ ಏನಾಯ್ತು ಎಂಬುದನ್ನು ನೋಡ್ತೇವೆ. When he grew older, he had so much faith that he was willing to be thrown into the lion's den. ಆತನಿಗೆ ನಂಬಿಕೆಯಲ್ಲಿ ಬಲವಾಗಿದ್ದನು, ಸಿಂಹದ ಗುಹೆಯಲ್ಲಿ ಕೂಡ ಆತನು ಹೋಗ್ಲಿಕ್ಕೆ ರೆಡಿ ಆಗಿದ್ದನು. So there is a fruit that is going to yield from our life. ನಮ್ಮ ಜೀವಿತದಲ್ಲಿ ಕೂಡ ಆ ಫಲವನ್ನು ಒಂದಿನ ಹೊಂದಲಿಕ್ಕೆ ಸಾಧ್ಯ. Because of the decision that we can take today when we are young. ಈ ದಿನದಲ್ಲಿ ನಾವು ಮಾಡುವಂತ ನಿರ್ಧಾರದ ಮೂಲಕ. And many godly people in the Bible that we read about. ಅನೇಕ ದೇವ ಭಕ್ತರ ಬಗ್ಗೆ ನಾವು ಇದರಲ್ಲಿ ಬೈಬಲ್ ಅಲ್ಲಿ ಓದ್ತೇವೆ. And the people whom we have seen in our church. ನಮ್ಮ ಸಭೆಯಲ್ಲಿ ಕೂಡ ಅನೇಕರನ್ನು ನೋಡಿದ್ದೇವೆ. And who have lived before us. ನಮ್ಮ ಮುಂದೆ ಆಗಿ ಅವರು ಜೀವಿಸಿದ್ದಾರೆ. Many of them have given their best to the master. ಉತ್ತಮವಾದದನ್ನು ತಮ್ಮ ಗುರುವಿಗೆ ಅವರು ಕೊಟ್ಟಿದ್ದಾರೆ. They have given their strength of their youth. ತಮ್ಮ ಯೌವನದ ಬಲವನ್ನು ಮಾಸ್ಟರ್ಗೆ ಕೊಟ್ಟಿದ್ದಾರೆ. They have paid the price. ಅವರು ಒಂದು ಕ್ರಯವನ್ನು ಕಟ್ಟಿದ್ದಾರೆ. They have sacrificed their time and money. ಅವರ ಹಣವನ್ನು ಅಥವಾ ಸಮಯವನ್ನು ದೇವರಿಗೆ ಕ್ರಯವಾಗಿ ಕೊಟ್ಟಿದ್ದಾರೆ. And their energy. ಅವರ ಬಲವನ್ನು ಕೂಡ. And there is fruit in their lives. ಅವರ ಜೀವಿತದಲ್ಲಿ ಒಂದು ಫಲವನ್ನು ಕಾಣಬಹುದು. That fruit is the life of God. ಅದು ಆ ಫಲ ಏನಂದ್ರೆ ದೇವರ ಜೀವವಾಗಿದೆ. So it is our decision and choice today. ಇವತ್ತು ನಮ್ಮ ನಿರ್ಧಾರ, ನಮ್ಮ ಚಾಯ್ಸ್ ಆಗಿದೆ. That we can give our youth for Jesus. ನಾವು ನಮ್ಮ ಯೌವನವು ಯೇಸು ಸ್ವಾಮಿಗೆ ಕೊಡುವಂತದ್ದು. So that his life is produced in us. ಆ ರೀತಿ ಮಾಡುವಾಗ ಆತನ ಜೀವ ನನ್ನಲ್ಲಿ ಬರುತ್ತೆ. And as we grow older, ನಾವು ವಯಸ್ಸಾದ ನಂತರ, ಬೆಳೆದ ನಂತರ, we can see the fruits of it. ನಮ್ಮ ಜೀವಿತದಲ್ಲಿ ಆ ಫಲವನ್ನು ಕಾಣಬಹುದಾಗಿದೆ. That we may bring glory to his name. ಆತನ ಹೆಸರಿಗೆ ಮಹಿಮೆಯನ್ನು ತರುವಂತದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Praise God.
ಕಳೆದ ಒಂದು ದಿನದಿಂದ ನಾವು ಯೇಸುವನ್ನ ನಾವು ಹೇಗೆ ಹಿಂಬಾಲಿಸಬಹುದು, Yesterday, we have learned how to follow Jesus. ಅನೇಕ ರೀತಿಯಲ್ಲಿ ನಮ್ಮ ಸಹೋದರರು ತಮ್ಮ ಜೀವಿತದಲ್ಲಿ ಬಂದಂಥ ರೀತಿಯಲ್ಲಿ ದೇವರನ್ನು ಹೇಗೆ ನಡೆಸಿದ್ದಾನೆ ಅಂತ ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. Many of our brothers have shared how they have to follow Jesus. ನಾನು ಕೂಡ ನಾನು ಈ ಥೀಮ್ ಬಗ್ಗೆ ಕೇಳಿದಾಗ ನನಗೂ ಅನಿಸ್ತು, ನಾನು ಯಾವ ರೀತಿಯಲ್ಲಿ ನಿಮ್ಮೊಂದಿಗೆ ನನ್ನ ಸಾಕ್ಷಿಯನ್ನು ಹಂಚ್ಕೋಬಹುದು ಅಂತ. When I heard about this theme, I was thinking of how to share and what to testify with you all. ನನಗೆ ಬಂದಿದ್ದು ಒಂದು ವಾಕ್ಯ ಬಂದು ಫಿಲಿಪಿಯರ್ಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. Let's see, turn to Philippians 2nd chapter 5th verse. ಯೇಸು ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿಯೇ ಇರಲಿ. Have this attitude in yourself which was in Christ Jesus. ಯಾಕೆಂದ್ರೆ ನಾವು ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ, we have accepted Jesus Christ as our personal savior. ನಾವು ಆತನ ರೀತಿಯಲ್ಲಿ ಬೆಳೆದು ಬರಬೇಕಾದ್ರೆ, if we need to grow in him, ನಮಗೆ ಆತನಲ್ಲಿ ಇರುವಂತ ಗುಣಲಕ್ಷಣಗಳು, ಆತನಲ್ಲಿರುವಂತ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. So then we should have the nature and the characteristics of Jesus Christ within us. ಅದು ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ, how these will come in us? ನಾವು ಯೇಸು ಸ್ವಾಮಿನ ನಾವು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅರ್ಥಕೊಂಡಾಗ ಮಾತ್ರ ಇದು ಸಾಧ್ಯ. Every day, day by day, we should know Jesus more and more. ನಾವು ಸುವಾರ್ಥ ಭಾಗ ಗಾಸ್ಪಲ್ಸ್ ಅಲ್ಲಿ ನೋಡಿದ್ರೆ, if we see in Gospels, ಅಲ್ಲಿ ಯೇಸು ಸ್ವಾಮಿಯ ಪ್ರಸಂಗಗಳಿಲ್ಲ, ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲ ಯಾವುದು ಪ್ರಸಂಗಗಳಿಲ್ಲ. there are not much preachings. ಅದವನ ಯೇಸು ಸ್ವಾಮಿಯ ದಿನನಿತ್ಯದ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಬಗ್ಗೆ ಮಾತ್ರ ಅದರಲ್ಲಿ ಹೆಚ್ಚಾಗಿ ತಿಳಿಸಲ್ಪಟ್ಟಿದೆ. more of day to day life, how to live day to day life, that has been shared. ನೀವು ಸುವಾರ್ಥ ಭಾಗವನ್ನ ಹೆಚ್ಚಾಗಿ ಓದ್ರಿ, ಆಗ ನಿಮ್ಗೆ ಯೇಸು ಸ್ವಾಮಿ ಪ್ರತಿಯೊಂದು ಸನ್ನಿವೇಶಗಳಲ್ಲಿ ಹೇಗೆ ತನ್ನನ್ನು ಅಳವಡಿಸಿಕೊಂಡು ತನ್ನ ದೇವರನ್ನು ಪ್ರಶಂಸಿಸಲಿಕ್ಕೆ ಮೆಚ್ಚಿಸಲಿಕ್ಕೆ ಹೇಗೆ ಬಾಳದಂತ ತೋರಿಸ್ತಾರೆ. I suggest you all to read more of Gospels where you can learn in every circumstance or every situation how did Jesus handle them, and you can learn those things. ಮತ್ತೆ ಮತ್ತೊಂದು ವಾಕ್ಯ ನನಗೆ ಯೌವನಸ್ಥರ ಬಗ್ಗೆ ಬಂದಾಗ, ಯೋಚನೆಗಳು ಬಂದಾಗ ಒಂದೇ ಒಂದು ವಾಕ್ಯ ಬರುತ್ತೆ. ಇದು ನಾನು ಯೌವನಸ್ಥನಾಗಿದ್ದಾಗ ಕೂಡ ನನ್ನ ಹಳೆ ಸಭೆಯಲ್ಲಿ ಕೇಳಿದಂತ ಒಂದು ವಾಕ್ಯ, ಅದು ಕೀರ್ತನೆಗಳು 119:9ನೇ ವಚನ. Whenever I hear about youth, one verse which I remember even in my youth days, that is in Psalms 119. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? 9th verse. How can a young man keep his way pure? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. By keeping it according to your word. ಯಾಕಂದ್ರೆ ಅದೇ ಹಳೆ ಒಡಂಬಡಿಕೆಯಲ್ಲಿ ಹೊಸೆಯ ಪ್ರವಾದನ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನನ್ನ ಮಕ್ಕಳಿಗೆ ನನ್ನ ಜ್ಞಾನ ಇಲ್ಲದಿದ್ದರಿಂದ ನಶಿಸಿ ಹೋಗ್ತಾ ಇದ್ದಾರೆ ಅಂತ. In Hosea also it says that because my children don't have knowledge about me, that's the reason they are destroyed. ಅದಕ್ಕೆ ನಾವು ದೇವರ ಭಯಭಕ್ತಿಯಲ್ಲಿ ಅಥವಾ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕಾದ್ರೆ, if we need to grow in the fear of the Lord, or we need to follow Jesus, ನಾವು ಈ ದೇವರ ವಾಕ್ಯದಲ್ಲಿ ನಾವು ಹೆಚ್ಚಾಗಿ ಸಮಯ ಕಳಿಬೇಕು. we need to spend more time with the word of God. ನನಗೆ ಗೊತ್ತು, ನಿಮ್ಮಲ್ಲಿ ಅನೇಕರು ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ. I know many of you all are going for schools and colleges, and many others are working. ಸಮಯ ಸಿಕ್ಕಾಗಲ್ಲ ಒಂದು ವಚನ ಅಥವಾ ಎರಡು ವಚನದ ಮೇಲೆ ಮೆಡಿಟೇಟ್ ಮಾಡ್ರಿ. Whenever you get time, meditate on one verse or two verses. ಅದೇ ರೀತಿಯಲ್ಲಿ ಇವಾಗ ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸಬೇಕಾದ್ರೆ ಮತ್ತೆ ಇನ್ನೊಂದು ವಚನ ನಂಗೆ ಜ್ಞಾಪಕ ಬರೋದಂದ್ರೆ ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ. Whenever I remember of following Jesus, another verse which I remember is in Isaiah 11th chapter. ಅಲ್ಲಿ ಯೇಸು ಸ್ವಾಮಿಯ ಗುಣಲಕ್ಷಣಗಳು ಹೇಳಲ್ಪಟ್ಟಿದೆ. Here the characteristics of Jesus has been mentioned. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕದ ಆತ್ಮ. In second verse, the spirit of the Lord will, the spirit of wisdom and understanding. ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. And understanding. ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. The spirit of counsel and strength. ಅಂತೂ ಯೆಹೋವನ ಆತ್ಮವು ಅವನ ಮೇಲೆ ಇರುವುದು. And the fear of the Lord. ದೇವರ ಭಯವು ಅವನಿಗೆ ಪರಿಮಳಿಸುವುದು. And spirit of knowledge and the fear of the Lord.
ಮತ್ತು ಅವನು ಕಣ್ಣಿಗೆ ಕಾಣುವುದನ್ನು ನೋಡಿ ತೀರ್ಪು ಕೊಡುವುದಿಲ್ಲ. Nor make a decisions by what he, sorry, and will not judge by what his eye sees, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. nor make a decision by what he hears. ಆದರೆ ನಮ್ಗೇನ್ ಅನ್ಸುತ್ತೆ, ಯೌವನಸ್ಥರಾಗಿದ್ದಾಗ ನಾವು ನೋಡಿದ ಮೇಲೆಲ್ಲ ನಮ್ಮ ಡಿಸಿಷನ್ಗಳನ್ನ ನಾವು ಕೊಡ್ತಾ ಇರ್ತೀವಿ, ಹೀಗೆ ಹಾಗೆ ಅಂತ. In youth, in a youth age, what we do is whatever we see, according to that we judge. ಆದ್ರೆ ಯೇಸು ಸ್ವಾಮಿ ಹಾಗೆ ಮಾಡಲಿಲ್ಲ. But Jesus Christ didn't do in that way. ಸಮಯಕ್ಕೆ ಹೋಗಿ ಕಾಯ್ತಾ ಇದ್ರು. He was waiting for the time. ಯಾವಾಗಲೂ ಕರುಣೆ ಮನೋಭಾವದಿಂದ, ಕರುಣೆ, Okay, always he had a compassion. ಜನರ ಮೇಲೆ ಪ್ರೀತಿಯಿಂದ, He had love for the people. ಅದು ಯಾವಾಗಲೂ ದೇವರ ಮೇಲೆ ಭಯಭಕ್ತಿಯಿಂದ, ಇಲ್ಲಿ ಹೇಳಿದ ಹಾಗೆ As it is written, he had the fear of the Lord. ಅದರ ಮೇಲೆ ದೇವರನ್ನು ಮೆಚ್ಚಿಸೋದಕ್ಕೋಸ್ಕರ ಮಾತ್ರ ಬಾಳ್ತಾ ಇದ್ರು. He was living to please the Lord. ಇದು ಹೇಗೆ ಸಾಧ್ಯ? How is it possible? ನಾವು ಎಲ್ಲರಿಗೂ ಇಷ್ಟ ಯೇಸು ಸ್ವಾಮಿ ತರನೇ ನಡಿಬೇಕು ಅಂತ. We all like to live like Jesus Christ. ಆದ್ರೆ ಅದು ಸಾಧ್ಯನಾ? Is it possible? ಖಂಡಿತ ಸಾಧ್ಯ. Yes, 100% it's possible. ಯಾಕಂದ್ರೆ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ದೇವದೂತನು ಮರಿಯಳ ಹತ್ರ ಬಂದಾಗ, Before Jesus Christ was born on the earth, when angel has appeared to Mary, ಮರಿಯಳು ಕೇಳಿದ ಅದೇ ತರ ಕ್ವಶನ್, ಇದು ಸಾಧ್ಯನಾ ಅಂತ. Mary also asked the same question. Is it possible? ಆದ್ರೆ ದೇವದೂತನು ಹೇಳಿದ್ದು, What did the angel say? ದೇವರಿಂದ ಎಲ್ಲವೂ ಸಾಧ್ಯ. By God, everything is possible. ಅದನ್ನ ಯೇಸು ಸ್ವಾಮಿ ಕೂಡ ನಮ್ಗೆ ಉದಾಹರಣೆಯಾಗಿ ನಮ್ಗೆ ಜೀವಿತದಲ್ಲಿ ದಯಪಾಲಿಸಿಕೊಟ್ಟಿದ್ದಾರೆ. God has given Jesus Christ as an example in our lives. ಅದಕ್ಕೆ ಅಪೊಸ್ತಲ ಕೃತ್ಯಗಳು Acts 1ನೇ ಅಧ್ಯಾಯ 1st chapter 8ನೇ ವಚನ, ಅದು ನಮ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿದಂತ ವಚನ. 8th verse. We all know there's a well-versed verse. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಮತ್ತು ಎಲ್ಲಾ ಯೂದಾಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರುವೆ ಅಷ್ಟೇ. But you will receive power when the Holy Spirit has come upon you, and you shall be my witnesses both in Jerusalem and in all Judea and Samaria. ನಾನು ಯೌವನಸ್ಥನಾಗಿ ಯೇಸು ಸ್ವಾಮಿಗೋಸ್ಕರ ಬಾಳಬೇಕಾದ್ರೆ, As a young person, if I need to live for the Lord Jesus Christ, ನಾನು ದೇವರ ಮೇಲೆ ನಂಬಿಕೊಂಡು ಆತುಕೊಂಡು ಬಾಳಬೇಕು. I need to believe and trust, lean upon him and do the things. ಅದು ಯಾವಾಗ ಸಾಧ್ಯ? When it is possible, ನಾವು ಪವಿತ್ರಾತ್ಮನ ಶಕ್ತಿಯಿಂದ ಹೊಂದಬೇಕು. when we receive the power of Holy Spirit. ಅದು ನಾವು ದೇವರ ಮೇಲೆ ನಾವು ಆತುಕೊಳ್ಬೇಕು, ಸ್ವಾಮಿ ನನಗೆ ಸಹಾಯ ಬೇಕು ನಿನಗೆ ಅಂತ. I need to lean upon Lord Jesus and I need to ask him, Lord, help me. ಆಗ ದೇವರು ನಮಗೆ ನಾವು ಆತನಿಗೋಸ್ಕರ ಬಾಳ್ಲಿಕ್ಕೆ ಬೇಕಾದ ಸಹಾಯ, ಜ್ಞಾನ, ಬುದ್ಧಿಯನ್ನು ಕೊಡ್ತಾನೆ. So to follow him and live for him, then God gives us the understanding and wisdom. ಈಗ ಯೆಶಾಯದ ಪ್ರವಾದನೆ ಗ್ರಂಥದಲ್ಲಿ 11ರಲ್ಲಿ ಓದಿದಂತ ಎಲ್ಲ ಜ್ಞಾನ, ಬುದ್ಧಿ, ವಿವೇಕ, ದೇವರ ಭಯ, ಯಾವಾಗ ನಾವು ಸರಿಯಾಗಿ ಮಾತನಾಡಬೇಕು, ಯಾವ ಸನ್ನಿವೇಶಗಳಲ್ಲಿ ನಾವು ಸುಮ್ಮನೆ ಇರಬೇಕು ಅಂತ ಕೂಡ ನಮಗೆ ಪವಿತ್ರಾತ್ಮ ನಮಗೆ ತಿಳಿಸ್ಕೊಡ್ತಾನೆ. So the Holy Spirit God will help us, as it is written in Isaiah 11 chapter about wisdom, knowledge and counsel. God gives us understanding where to talk and how to talk and when to talk. ಅದೇ ರೀತಿಯಲ್ಲಿ ಯೋಹಾನ ತಿರುಗಿಸೋದು ಬೇಡ, ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಮಾಡುವಾಗ ಹೇಳಿದಂದ್ರೆ, ಸ್ವಾಮಿ ನೀನು ನನ್ನನ್ನು ಹೇಗೆ ಪ್ರೀತಿಸಿದೆ ಹಾಗೆ ನನ್ನ ಶಿಷ್ಯರನ್ನು ಕೂಡ ನೀನು ಪ್ರೀತಿಸಿದ್ಯಾ ಅಂತ ಹೇಳ್ತಾರೆ. In John it is written, Jesus says, it prays that, Lord, as you loved me, even you have loved my disciples. ಅಂದ್ರೆ ನಾವು ಪ್ರತಿಯೊಬ್ಬರನ್ನು ಕೂಡ ದೇವರು ಯೇಸು ಸ್ವಾಮಿಗೋಸ್ಕರ ಏನೇನು ಮಾಡಿದ್ದಾನೆ ಮತ್ತು ಪ್ರೀತಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ನಮ್ಗೂ ಕೂಡ ಮಾಡ್ತಾನೆ ಅಂತ ನಮ್ಗೆ ನಂಬಿಕೆ ಮತ್ತು ಭರವಸೆ ಇರಬೇಕು. As Jesus, what all Jesus has done and he has loved his disciple and what he has done for them, same way Jesus also will do for us. That I need to believe. ಯಾಕಂದ್ರೆ ನಮ್ಗೆ ಯೇಸು ಸ್ವಾಮಿ ಬಳಿಗೆ ಬಂದಾಗ ಖಂಡಿತವಾಗಿ ಆತನು ನಮ್ಗೆ ಎಂದಿಗೂ ಖಂಡಿಸುವುದಿಲ್ಲ. ನಮ್ಗೆ ಪ್ರೀತಿ ಮಾಡಿ ನಮ್ಗೆ ಕ್ಷಮಿಸಿ, ನಾವು ಎಲ್ಲಿ ತಪ್ಪು ದಾರಿ ಹಿಡಿತಿದ್ವೋ ಅಲ್ಲಿ ಅವ್ನು ನಮ್ಗೆ ಸರಿ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. So when we come to Jesus, he'll never condemn us. He will forgive us and he will help us he will show the way where we have fallen. From there he'll pick us up and show us, correct us in that particular place. ನಮ್ಗೆ ಯೌವನಸ್ಥರ ನಮ್ಗೆ ಅನೇಕ ತರದ ಚಾಲೆಂಜಸ್ ಇರ್ತದೆ ಮತ್ತೆ ನಮ್ಗೆ ಗುರಿಗಳಿರ್ತದೆ. As a youth, we have a lot of challenges and different goals we have. ಆದ್ರೆ ಯೇಸು ಸ್ವಾಮಿ ಹೇಳಿದ ಒಂದೇ ವಾಕ್ಯ, Jesus Christ has said one verse.
ಅದು ಮತ್ತಾಯ 6 In Matthew 6 chapter, 32, 33, 32, 32 and 33. 32 and 33. ಅದು ಸಾರಾಂಶ ಇಷ್ಟೇ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ. The summary is seek first the kingdom of God and his righteousness. ಆಗ ದೇವರು ನಿಮ್ಗೆ ಜೀವಿತದಲ್ಲಿ ಬೇಕಾದ ಒಳ್ಳೆ ಕೆಲಸವಾಗಿರ್ಬೋದು. ನಿನ್ನೆ ಒಬ್ರು ಸಹೋದರರು ಹೇಳಿದ ಹಾಗೆ Uh, it may be a job or anything, as one brother shared. ಅದು ನಿಮ್ಗೆ ಎಲ್ಲವನ್ನೂ ದೈವ ದಯಪಾಲಿಸ್ಕೊಡ್ತಾನೆ, God will definitely provide it, ಎಲ್ಲವನ್ನು ಕೂಡ. everything. ಯಾವುದು ಕೂಡ ಯೋಚಿಸೋದು ಬೇಡ. ಯಾಕಂದ್ರೆ ಯೇಸು ಸ್ವಾಮಿ ಈ ಪರ್ವತ ಪ್ರಸಂಗದಲ್ಲಿ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ ಅಂತ ಕೂಡ ಹೆಚ್ಚಾಗಿ ಹೇಳಿದ್ದಾರೆ. He will provide you everything. Don't worry about anything. As Jesus was preaching about the on the mountain, saying that don't worry about anything. ಯಾಕಂದ್ರೆ ಆತನು ನಮಗೋಸ್ಕರ ಅಷ್ಟು ಯೋಚನೆ ಮಾಡಿದ್ದಾನೆ. Because God has thought about all these things in regards to us. ಅದಕ್ಕೋಸ್ಕರನೇ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಈ ಲೋಕಕ್ಕೆ ಕಳಿಸ್ಕೊಟ್ಟನು. That's the reason God has sent his only begotten son Jesus Christ for our sake. ನಾವು ಈಗ ಕಳೆದ 1.5 ದಿವಸದಿಂದ ನಾವು ತುಂಬಾ ದೇವರ ವಾಕ್ಯವನ್ನು ಕೇಳ್ತಾ ಬಂದಿದ್ದೀವಿ. Almost 1.5 day we have heard lot of word of God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ Praise God for that. ಆದ್ರೆ ಇದನ್ನ ನಾವು ಕೇಳಿಕೊಂಡ ನಾವು ಏನ್ ಮಾಡಬೇಕು? As we have heard it, what we have to do now? ನಾವು ಇದನ್ನ ನಮ್ಮ ಲೈಫಲ್ಲಿ ನಾವು ಅಪ್ಲೈ ಮಾಡಬೇಕು. We have to apply in our lives. ಪ್ರತಿ ದಿನವೂ ಕೂಡ, every day. ಯಾಕಂದ್ರೆ ನಮ್ಗೆ ಅನೇಕ ರೀತಿಯ ಉದಾಹರಣೆಗಳನ್ನ ನಮ್ಗೆ ನಮ್ಮ ಸಹೋದರರು 2 ದಿವಸಗಳಲ್ಲಿ ಹಂಚಿಕೊಡ್ತಾ ಬಂದಿದ್ದಾರೆ. In these 2 days, brothers have been sharing a lot of word. ಅದನ್ನ ಅವರು ತಮ್ಮ ಜೀವಿತದಲ್ಲಿ ದೇವರು ಸಹಾಯ ಮಾಡಿದ ಉದಾಹರಣೆಗಳನ್ನು ಎಲ್ಲೋ ನಿಮ್ಗೆ ಹಂಚಿಕೊಟ್ಟಿದ್ದಾರೆ. What God has done in their lives, they have shared a lot of examples. ಅದನ್ನ ನಾವು ತಿಳಿದುಕೊಂಡು ನಾವು ಉತ್ಸಾಹಕರಾಗಿ, ಹೌದು ದೇವರು ನಮಗೂ ಕೂಡ ಖಂಡಿತವಾಗಿ ಸಹಾಯ ಮಾಡುತ್ತಂತ ನಂಬಿಕೆಯಿಂದ ನಮ್ಮ ಓಟವನ್ನು ಕೂಡ ನಾವು ಓಡಬೇಕು. As we have heard these things, we should be excited. Oh, Lord will do as it has been done in their lives, God will do in our lives also, and we should run our race. ಯಾಕಂದ್ರೆ ನನಗೆ ಒಂದು ತುಂಬಾ ಇಷ್ಟವಾದಂತ ಒಂದು ದೇವರ ವಾಗ್ದಾನ ನಾನು ಹೇಳಿ ನನ್ನ ಪ್ರಸ್ತಾಪವನ್ನು ಮುಕ್ತಾಯಪಡಿಸ್ತೇನೆ. I would like to close with the commandment which God has given, which I like the most. 2ನೇ ಪೂರ್ವಕಾಲ ವೃತ್ತಾಂತ 2nd Chronicles 16ನೇ ಅಧ್ಯಾಯ 16th chapter 9ನೇ ವಚನ. 9th verse. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. For the eyes of the Lord move to and fro throughout the earth, and that he may strongly support those whose heart is completely ease. ನಾವು ನಮ್ಮ ಜೀವಿತವನ್ನು, ಯೌವನವನ್ನು, we should our lives and our youth, ನಾವು ದೇವರಿಗೋಸ್ಕರ ಮಾತ್ರ ನಡೆಯುತ್ತೇವೆ, ಆತನ ಮೆಚ್ಚಿಸೋಸ್ಕರ ಮಾತ್ರ ಬಾಳುತ್ತೇವೆ ಅಂತ ತಿಳಿದು ನಾವು ನಮ್ಮ ದೇವರಿಗೆ ಒಪ್ಪಿಸಿಕೊಟ್ಟಾಗ, when we submit our lives to God, saying that Lord, my life is for you and I live for you, ಅವಾಗ ದೇವರು ನಮ್ಗೆ ಯಾವ ರೀತಿ ಸಹಾಯ ಮಾಡ್ತಾನೆ ಅಂತ ಈ ವಾಕ್ಯದಲ್ಲಿ ತುಂಬಾ ಸುಂದರವಾಗಿ ನಮ್ಗೆ ದೇವರು ತಿಳಿಸ್ಕೊಟ್ಟಿದ್ದಾರೆ. and God is with this verse says that how beautifully he would support us. ದೇವರು ಈ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಸಹಾಯ ಮಾಡಲಿ ಅಂತ may God help all of us in our day-to-day life. ನಮ್ಮೆಲ್ಲರ ಪ್ರಾರ್ಥನೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. Is our prayer, and praise God. ದೇವರಿಗೆ ಸ್ತೋತ್ರ. Praise God. ದೇವರು ಕೊಟ್ಟಂತ ಈ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. I thank God for the time he has given us. ನಾನು ನಿಮ್ಮೆಲ್ಲರೂ ನೋಡುವಾಗ ನನಗೆ ಒಂದು ಉತ್ಸಾಹ. When I see all of you all, I'm excited. ಯಾಕಂದ್ರೆ ನೀವು ಹೆಂಗಾಗಿದ್ದೀರಿ, ಯೌವನಸ್ಥರಾಗಿದ್ದೀರಿ, ಟೀನೇಜರ್ ಆಗಿದ್ದೀರಿ. You're young and you're teens. ಯಾಕಂದ್ರೆ ನಾನು ಒಂದು 15 ವರ್ಷದಿಂದ ನೋಡುವಾಗ ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದೀರಿ. 15 ವರ್ಷದಿಂದ ನಾನು ನೋಡುವಾಗ ನೀವೆಲ್ಲ ಚಿಕ್ಕ ಮಕ್ಕಳಾಗಿ ಇದ್ದೀರಿ. Sunday From school. 15 years, I'm seeing you all. 15 years back, you were small children attending the Sunday school. ಯಾಕೆಂದ್ರೆ ಮಕ್ಕಳು ಬೆಳೆಯುವಂತ ವಿಷಯದಲ್ಲಿ ಪಾಲಕರಿಗೆ ಬಹಳ ಸಂತೋಷ. As children are growing up, parents are happy in regards to that. ಹಾಗೆ ಕ್ರಿಸ್ತನಲ್ಲಿ ಬೆಳೆಯುವಾಗ ಕರ್ತನಾದ ಯೇಸುವಿಗೆ ಸಂತೋಷ. And when we are growing in the Lord, Lord Jesus Christ is happy with it. ಹಾಗೆ ಚರ್ಚ್ನಲ್ಲಿನೂ ಸಹ ನೀವು ಸ್ಪಿರಿಚುವಲ್ ಆಗಿ ಬದಲಾಗುವಾಗ ಸಭೆಗೆ ಸಂತೋಷ.
And in the church also, when you're changing, your lives are changing, church people also feel happy. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, Why I'm saying this? ನಾನು ಹೆಂಗಾಗಿದ್ದಾಗ When I was youth, ನನಗೆ ಅಲ್ಲಿ ನಾನು ಕೆಲಸ ಮಾಡೋದು, ನಾನು ಯಂಗ್ ಏಜ್ನಲ್ಲಿ 10th ಆದ ತಕ್ಷಣ ನಾನು ಒಂದು ಕೆಲಸ ಮಾಡ್ತಾ ಇದ್ದೆ. in my young age, when I finished my 10th, I started working ಆಸ್ ಎ ಆಫೀಸ್ ಬಾಯ್ uh, ಒಂದು uh, ಸ್ಕೂಲ್. as an office boy in a school. ಯಾಕಂದ್ರೆ ನನ್ನನ್ನು ವೇಣು ವೇಣು ಅಂತ ಕರಿತಾ ಇದ್ರು. They used to call me Venu ಅದು ಪ್ರೀತಿಯಿಂದ. with love. ಆ ಮಕ್ಕಳ ಜೊತೆಗೆ ನಾನು ಹೆಂಗಾಗಿರುವಂಥ ಸನ್ನಿವೇಶದಲ್ಲಿ ಮಕ್ಕಳ ಜೊತೆ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದೇನೆ. So as it was a school, there were lots of school children, so I was getting involved with the children. ಅವರು ನನಗೆ ಅಷ್ಟು ಅಟ್ಯಾಚ್ಮೆಂಟ್ಲಿಂದ ಮಕ್ಕಳು ಬೆಳೀತಾ ಇದ್ರು. So I had been attached to them, and they were growing up with that attachment. ಇದು ಸುಮಾರು 25 ವರ್ಷದ ಹಿಂದಿನ ಒಂದು ಸ್ಟೋರಿ. This is back 25 years back story. ನಾವು ಆ ಚಿಲ್ಡ್ರನ್, ಆ ಮಕ್ಕಳು ಬಂದು ಈಗ ದೇವರ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. Those children right now are in a very good position. ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್, ಫಿಲಾಸಫರ್, Same doctors, engineers, philosophers, and ಈ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ ಅವರು. so they are in this position. ಬಟ್ ಇದು ಈ ನಮ್ಮ ಲೈಫಿಗೆ ಬೇಕಾಗಿರುವಂತ ಒಂದು ಜೀವನಕ್ಕೆ ಬೇಕಾದಂತ ಒಂದು ಪೊಸಿಷನ್ಸ್ ಇವೆಲ್ಲ. These are the positions which are required for our physical life, ನಮ್ಮ ಪ್ರತಿ ದಿವಸದ ಊಟಕ್ಕಾಗಿ, for our daily food. ಯಾಕೆಂದ್ರೆ ಈ ಮುಖ್ಯವಾಗಿರುವಂತ ವಿಷಯ ಏನಂದ್ರೆ, The important thing is, ಈಗ ನಾವು ನಮ್ಮ ಜೀವಿತದಲ್ಲಿ ನಾವು ಬದಲಾಗುವಂಥದ್ದು ಬಹಳ ಮುಖ್ಯ. in our life, changing is very important. ಯಾಕೆಂದ್ರೆ ನಾನು ಆ ಮಕ್ಕಳ ಜೊತೆಗೆ ಬೆರೆತು ಅವರ ಜೊತೆಗೆ ಅವರಿರಲಲ್ಲಿ ಇರುವಂತ ವಿಷಯಗಳನ್ನ ಕಲಿತು ನಾನು ಬದಲಾಗಕ್ಕೆ ಪ್ರಯತ್ನ ಮಾಡಿದೆ. When I saw those children's, I learned things and I started changing. ಹೇಗೆ ನಾನು ಇಂಗ್ಲಿಷ್ ಮಾತಾಡ್ಬೋದು, How can I speak in English? ಹೇಗೆ ನಾನು ರೆಸ್ಪೆಕ್ಟ್ ಕೊಡ್ಬೋದು, How to give respect? ಹೇಗೆ ನಾನು ಅವ್ರನ್ನ ಟ್ರೀಟ್ ಮಾಡ್ಬೋದು, How to treat others? ಹೇಗೆ ಅವ್ರ ಜೊತೆಗೆ ನಾನು ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಬೋದು. How can I maintain a very good relationship? ಇದನ್ನ ಕಲೀಲಿಕ್ಕೆ ದೇವ್ರು ನನಗೆ ಸಹಾಯ ಮಾಡಿ. God help me to learn these things. ಯಾವಾಗ ಇದು ಬರ್ತದಂದ್ರೆ, When these things will come, ನನ್ನಲ್ಲಿ ಆ ಡಿಸೈರ್ಸ್ ಇರ್ಬೇಕು, ಆ ಇಂಟ್ರೆಸ್ಟ್ ಇರ್ಬೇಕು. I should have the desire to learn. ಅದನ್ನ ನಾನು ಅದು ಕಲೀಲಿಕ್ಕೆ ದೇವ್ರ ಸಹಾಯ ಮಾಡಿ. Then God will help me to learn those things. ಈಗಿನ ಒಂದು ಪರಿಸ್ಥಿತಿ ನಾವು ನೋಡುವಾಗ ಇದೆಲ್ಲ ಮಾಡರ್ನ್ ಯುಗ. Now the situation is different. It is a modern era. ಯಾಕಂದ್ರೆ ನಾವು 25 ವರ್ಷದ ಸಂಗತಿಗಳನ್ನು ನೋಡುವಾಗ ಈ ಒಂದು ಲೈಫ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. What I've seen in 25 years back and what I see now, things are drastically changing. ಯಾಕಂದ್ರೆ ನಾವು ಮಾಡರ್ನ್ ಯುಗದಲ್ಲಿ ಇದೀವಿ. We are in the modern era. ಇಲ್ಲಿ ನಾವು ಒಂದು ವಚನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. I would like to show a verse. ಮ್ಯಾಥ್ಯೂ 3rd chapter 3ನೇ ಅಧ್ಯಾಯ, ಮತ್ತಾಯ. Matthew 3rd chapter. ಇಲ್ಲಿ ಒಬ್ಬ ಯೌವನಸ್ಥನಿದ್ದಾನೆ. Here we see an young person. ನಿಮಗೆ ಗೊತ್ತಿದೆ, ಈಸ್ ದ ಸ್ಥಾನಿಕನಾದ ಯೋಹಾನ. You know about him is John the Baptist. ಇಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ವಚನ ಓದೋಣ. 3rd chapter 4th verse. ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. John himself had a garment of camel's hair and a leather belt around his waist, and his food was locusts and wild honey. ಸ್ನಾನಿಕನಾದ ಯೋಹಾನ ಒಬ್ಬ ಯೌವನಸ್ಥನಾಗಿದ್ದ. John the Baptist was an youth, young person. ಆತನು ಅಡವಿಯಲ್ಲಿ ವಾಸ ಮಾಡ್ತಾ ಇದ್ದ ಜಾಸ್ತಿ. Most of the time he was spending in the wilderness. ಆ ಕಂಫರ್ಟ್ ಲೈಫ್ ನಲ್ಲಿ ಎಂದಿಗೂ ಆತನು ಮುಂದೆ ಹೋಗ್ಬೇಕಂತ ಅನಿಸ್ಲಿಲ್ಲ ಆತ. He did not thought of coming and having those comforts. ಈಗ ನಾವು ನೋಡಿ, ಈಗ ಮಾಡರ್ನ್ ಯುಗ ಇದೆ. This is a modern era. ನಾವು ಹೇಗೆ ಮುಂದೆ ಹೋಗ್ಬೇಕು ಅನೇಕ ವಿಷಯಗಳಲ್ಲಿ.
ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನಾನು. How we should go forward in this modern era, I will share some examples. ನಾನು ಹೆಂಗಾಗಿ ಕೆಲಸ ಮಾಡುವಾಗ When I was a young person, when I was working, ನಾನು 100 ರುಪೀಸ್ಗೆ ಸ್ಯಾಲರಿ ನಂದು. my salary was 100 rupees. ಅದರಲ್ಲೇ ಜೀವಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. So I was trying to live in that budget. ಅದರಲ್ಲೇ ನಾನು ಏನೇನು ತೆಗೆದುಕೊಳ್ಬೇಕು, ಏನೇನು ಪಡ್ಕೊಳ್ಬೇಕು ಅದನ್ನೇ ನಾನು ಬಯಸ್ತಾ ಇದ್ದೆ. So what I should take and what I should purchase. So I was seeking the same in that. ಆದರೆ ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ But my parents, my father and mother, ನನಗೆ ಏನು ಬೇಕೋ ಎಲ್ಲವನ್ನ ಕೊಡಿಸ್ತಾನೆ ಇದ್ರು. but my mother and father, they were providing what all things I require. ಅಷ್ಟು ಹೆಚ್ಚಾಗೆಲ್ಲ ಅವ್ರಿಗೆ ಇರುವಂತ ಪರಿಸ್ಥಿತಿಯಲ್ಲೇ ನಮಗೆ ಕೊಡಿಸ್ತಾ ಇದ್ರು. So not too many things, but according to their level, what they had in that. ಯಾಕೆಂದ್ರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಂದ್ರೆ, ಸ್ನಾನಿಕನಾದ ಯೋಹಾನಿಗೆ ಎಂತ ಒಂದು ಬಟ್ಟೆಗಳಿದ್ದು, ಎಂತ ಒಂದು ಊಟ ಇತ್ತು. What we should know here is what John the Baptist, what kind of a dress he had, what kind of a food he was having. ನಾನು ಅದೇ 100 ರುಪೀಸ್ನಲ್ಲಿ ನಾನು ಒಳ್ಳೆ ಡ್ರೆಸ್ ತಗೊಂಡು, ಒಳ್ಳೆ ಶೂ ತಗೊಂಡು, ಒಂದು ಕನ್ನಡಕ್ಕೆ ಹಾಕೊಂಡು ನಾನು ಒಂದು ವೇಳೆ ಚೈನಿ ಮಾಡುವಂಥ ಜೀವಿತ ಇದ್ದಿದ್ರೆ, In that 100 rupees, if I have taken very good dress, very good shoes and spectacles, goggles, and wear them and move around, ಅದು ವ್ಯರ್ಥವಾಗಿ ನಾನು ಹಾಳು ಮಾಡ್ತಾ ಇದ್ರೆ, then I would be wasting that. ನಾನು ಒಬ್ಬ ಸಾಲಗಾರನಾಗಿ ಬೀಳುತ್ತಿದ್ದೆ. Then I would have been in a debt. ಅದಕ್ಕೆ ದೇವರು ನಮಗೆ ಒಂದು ಜ್ಞಾನ ಕೊಟ್ಟಿದ್ದಾರೆ, That's the reason God has given us a wisdom, ಮತ್ತೆ ನಮಗೆ ಆಲೋಚನೆ ಕೊಡ್ತಾರೆ, and He gives us the thoughts. ನಮಗೆ ಆ ವಿಷಯದಲ್ಲಿ ಹೇಗೆ ಹೋಗ್ಬೇಕಂತ ಆ ಸೆನ್ಸ್ ಮಾಡ್ತಾರೆ. God gives us the knowledge. How should I deal these things? ಅದಕ್ಕೆ ಇವತ್ತು ನಾವು ಈ ಮಾಡರ್ನ್ ಯುಗದಲ್ಲಿ In this modern era, ಹೇಗೆ ನಾವು ಊಟ ಮಾಡಬೇಕು, ಎಲ್ಲಿ ಮಾಡಬೇಕು, ಮನೆಯಲ್ಲೇ ನಮಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾರೆ. where should I, what should I eat for? Where should I have? At home only, a lot of things we get by our parents. ನಮಗೆ ಇಷ್ಟವಾದ ಊಟವನ್ನ ಅಡಿಗೆ ಮಾಡಿ ಕೊಡ್ತಾರೆ ಅಪ್ಪ ಅಮ್ಮ. Mommy and daddy prepares good food for us, what we like. ಅಕೇಶನಲಿ ಎನಿ ಟೈಮ್ ನಾವು ಎಲ್ಲೇ ಹೋಗಿ ಒಂದು ಒಳ್ಳೆ ಊಟ ಮಾಡ್ಬೋದು. Occasionally, we can go outside and have. ಡೈಲಿ ನಾಟ್, ಪ್ರತಿ ದಿವಸ ಅಲ್ಲ. Not every day. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, What I'm trying to say is, ನನ್ನ ಯೌವನ ಯೇಸು ಸ್ವಾಮಿಗಾಗಿ ಎಂಬ ಈ ಒಂದು ಅಂಶದ ವಿಷಯದಲ್ಲಿ, my youth for Jesus, based on this topic, ಈ ಯೌವನವನ್ನ ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಹೇಗೆ ನಾವು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. how we should live this young life and how we should, save this youth. ಇಲ್ಲಿ ನಾನು ಒಂದು ವಚನ ತೋರಿಸ್ತೇನೆ. ಯೆಶಾಯ I like to show a verse in Isaiah 40ನೇ ಅಧ್ಯಾಯ 40th verse. ಯೆಶಾಯ 40 Isaiah 40, 30ನೇ ವಚನ. 30th verse. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು, ನಡೆದು ಬಳಲರು. Though youth grow weary and tired, and vigorous young men stumble badly, yet those who wait for the Lord will gain new strength, and they will mount up with wings like eagles. ದೇವರು ಇಲ್ಲಿ ನಮ್ಮನ್ನ ಏನು ಎನ್ಕರೇಜ್ ಮಾಡ್ತಾರಂದ್ರೆ, What God is encouraging us is, ನಮ್ಮ ಒಂದು ಯೌವನದ ಪ್ರಾಯ, our young life, ನಾವು ಸಂತೋಷವಾಗಿರುವಂಥದ್ದು, we should be happy, ಜಾಯ್ಫುಲ್ ಆಗಿರುವಂಥದ್ದು, we should be live a joyful life, ನಮ್ಮ ಶರೀರ, our flesh, ನಮ್ಮ ಪ್ರಾಣ, our life, ಇವೆರಡು ಯಾವಾಗಲೂ ಸಂತೋಷವಾಗಿರುವಂಥದ್ದನ್ನೇ ಬಯಸ್ತದೆ. they like to always have a happy life. ಅದಕ್ಕೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದಾರೆ, ಯುವಕರು ದಣಿತಾರೆ ಮತ್ತು ಬಳಲ್ತಾರೆ, ತರುಣರು ಸೊರಗಿ ಮುಗ್ಗರಿಸ್ತಾರೆ ಅಂತ ಹೇಳಿ. Here it says youth grow weary and tired, and they may fall very badly. ಅದಕ್ಕೆ ಈ ಯೌವನ ಪ್ರಾಯದಲ್ಲಿ ನಾವು ಹೇಗೆ ದಣಿನ ಹಾಗೆ ಸುಮ್ಮನೆ ಅನಾವಶ್ಯಕವಾಗಿ ವ್ಯರ್ಥ ಮಾಡದಂತ ಜೀವಿತದಲ್ಲಿ ಬೀಳದ ಹಾಗೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. So in this young age, we should not grow weary and tired or waste our life or wasteful things. We should not spend on wasteful things. ಅದಕ್ಕೆ ನಾನು ನಿಮ್ಮೆಲ್ಲರನ್ನ ಎನ್ಕರೇಜ್ ಮಾಡ್ತೇನೆ ಈ ಸಮಯದಲ್ಲಿ. So I encourage all of you all. ನಮ್ಗೆ ಜೀಸಸ್ ಇಸ್ ದ ಎಕ್ಸಾಂಪಲ್ ಟು ಅಸ್. ಯೇಸು ಸ್ವಾಮಿ ನಮ್ಗೆ ಉದಾಹರಣೆ ಆಗಿದ್ದಾರೆ. ಯಾಕಂದ್ರೆ Because ಅವರು ಆ
ಸಬ್ಮಿಷನ್ ಅನ್ನೋದು ಹೇಗೆ ಅವರು ದೇವರು ನಮ್ ಯೇಸ್ವಾಮಿ ಕೊಟ್ಟಿದ್ದಾರೆ ಅಂದ್ರೆ Jesus Christ has Luke, shown us how to submit in Luke 3rd chapter 3ನೇ ಅಧ್ಯಾಯ 3rd chapter, ಸಾರಿ 2ನೇ ಅಧ್ಯಾಯ 2nd chapter, ಎರಡನೇ ಅಧ್ಯಾಯ ನಾವು ಬೆಳಿಗ್ಗೆ ಕೇಳಿಸ್ಕೊಂಡಿವಲ್ಲ, ನಮ್ಮ ಬಿಸ್ನೆಸ್, ನಮ್ಮ ವ್ಯವಹಾರ ಯಾರ ಜೊತೆಗೆ ಎಲ್ಲಿದೆ, ಈ ಒಂದು ಆಲಯದಲ್ಲಿ ನಾವು ಬಂದಿದ್ದೇವೆ. morning we have heard about that. What is our business? We have come to the temple. ಇಲ್ಲಿ 2 ದಿನದಿಂದ ನಿನ್ನೆಯಿಂದ ನಮಗೆ ದೇವರು ಮಾತಾಡ್ತಾ ಇದ್ದಾರೆ, From yesterday, God is speaking with us. ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ. God is encouraging us ಎಲ್ಲಾ ಒಂದು ಕ್ಷೇತ್ರದಲ್ಲಿ in all areas, ನಾವು ಹೇಗಿರ್ಬೇಕು, how we should live, ಹೇಗೆ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು, how to correct ourselves. ಇದು ಒಂದು ನಮ್ಗೆ ಅವಕಾಶ. This is one opportunity. ಯಾಕಂದ್ರೆ ಇದು ಕಳ್ಕೊಳ್ಳುವಾಗ If we lose it, ಆ ಒಂದು ಅವಕಾಶ ನಾವು ಕಳ್ಕೊಂಡ್ರೆ if we lose that opportunity, ನಮಗೆ ಮತ್ತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. maybe we may not get another opportunity. ಯಾಕೆಂದ್ರೆ Because ಇವತ್ತಿನ ಒಂದು ಸಮಯ 10:25 7ನೇ ತಾರೀಕು ಇದೆಯಲ್ಲ, 10:25:7 ಇದು ಮತ್ತೆ ನಮಗೆ ಸಿಗೋದಿಲ್ಲ. again will not get back. ನಾವು ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. We can't go in the past. ಅಯ್ಯೋ ನಾನು ಕಳ್ಕೊಂಡೆ ಅಂತ ಆಮೇಲೆ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ Rather regretting that I lost it, ಈ ಒಂದು ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಬೇಕು. let's utilize this opportunity. ಅದಕ್ಕೆ ಯೇಸು ಸ್ವಾಮಿ That's the reason Jesus Christ, ತನ್ನ ತಂದೆ ತಾಯಿಗೆ ಸಬ್ಮಿಷನ್ ಆದ್ರು. he submitted to his father and mother. ಅವ್ರಿಗೆ ಅಧೀನರಾದ್ರು. He was under subjection under them. ಅವ್ರು ಹೇಳಿದ್ರು ಅಧೀನತೆಗಿಂತ ಮುಂಚಿತವಾಗಿ Before the submission, ನಾನು ಎಲ್ಲಿದ್ದೀನಿ ನಿಮಗೆ ಗೊತ್ತಿಲ್ಲ ಅಂತ ತಂದೆ ತಾಯಿಗೆ ಹೇಳಿದ್ರು. he told his parents, you don't know where I am dwelling. ನಾನು ಯೌವನಸ್ಥನಿದ್ದಾಗ, When I was young, ನಾನು ಹೆಂಗಾಗಿರುವಾಗ when I was young, ನಾನು ಸುಳ್ಳು ಹೇಳ್ತಾ ಇದ್ದೆ ನಮ್ಮ ತಂದೆ ತಾಯಿಗೆ. I was lying to my parents. ನಾನು ಎಲ್ಲಿರ್ತಾ ಇದ್ದೀನೋ ಅವ್ರಿಗೆ ಹೇಳ್ತಾ ಇದ್ದಿಲ್ಲ, ಬೇರೆ ಎಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೆ. Where I actually was, I was not telling the truth to them. ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ. Today, you check yourselves. ನಿಮ್ಮ ತಂದೆ ತಾಯಿ ಕೇಳುವಾಗ ನೀವು ಎಲ್ಲಿದ್ದೀರಿ ಅಂತ. When your parents ask you, what you answer them. ನಾನು ಯೇಸುವಿನ ಒಂದು ವ್ಯವಹಾರದಲ್ಲಿ ಇದ್ದೀನ. Are you in the business of Jesus Christ? ಯೇಸು ಸ್ವಾಮಿ ಕೊಟ್ಟಂತ ದೇವೆಂಬ ಸಭೆಯಲ್ಲಿ ಇದ್ದೀನ. What Jesus Christ has given as a body, as a church, are you in that? ನನ್ನ ಮೈಂಡ್, My mind, ನನ್ನ ಮನಸ್ಸು ಮತ್ತು ನನ್ನ ಒಂದು ಶರೀರ ಕ್ರಿಸ್ತನಿಗಾಗಿ ಇನ್ವಾಲ್ವ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನ. my mind and my body is involved to do the works of the Lord. ಅನೇಕ ವಿಷಯಗಳಲ್ಲಿ ನಾನು ಇದನ್ನು ಸೋತೋಗಿದ್ದುಂಟು. In many ways, I failed. ಬಟ್ ಆ ವಿಷಯದಲ್ಲಿ ಯಾರು ಚಿಂತೆಗೊಳಗಾಗೋದು ಅವಶ್ಯಕತೆ ಇಲ್ಲ. But no need to get saddened. ದೇವರು ಮತ್ತೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. But God has again given you an opportunity. ರಿಪೆಂಟ್ ಆಗ್ರಿ, Repent, ಸರಿಪಡಿಸ್ಕೊಡ್ರಿ. correct yourself. ಇಲ್ಲ ಅಂದ್ರೆ ದೇವರು ನಮಗೆ ಮತ್ತೆ ಅವಕಾಶಗಳನ್ನ ಕಳ್ಕೊಳ್ಳಿಕ್ಕೆ ಅನೇಕ ವಿಷಯಗಳಲ್ಲಿ ಸೈತಾನ್ ನಮ್ಮನ್ನು ವಂಚಿಸ್ತಾ ಇರ್ತಾರೆ. Satan will deceive us and we may not get another opportunity. ಬ್ರದರ್ ಮೋಸಸ್ ಹೇಳ್ತಾ ಇದ್ರಲ್ಲ, As Brother Moses was sharing, ಸೈತಾನ ನಮ್ಮನ್ನು ವಂಚಿಸ್ತಾರೆ ಅಂತ. Satan deceives us. ನಾವು ಹೇಗೆ ಸೈನಿಕರಾಗಿರ್ಬೇಕು, As we should live like a ಹೆಂಗೆ soldier, ಡಿಸಿಪ್ಲಿನ್ we ಮಾಡ್ಕೊಳ್ಬೇಕು, should discipline ourselves, ಹೇಗೆ ನಾವು ಮಾತಾಡಬೇಕು, how we should speak, ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು, how we should respect others. ಇರುವುದರಲ್ಲೇ ಹೇಗೆ ನಾವು ಜೀವಿಸ್ಲಿಕ್ಕೆ ಕಲಿಬೇಕು. Whatever we have, in that we should live, try to live. ವ್ಯರ್ಥವಾಗಿ ಹಣವನ್ನ ಖರ್ಚು ಮಾಡದ ಹಾಗೆ. We should not unnecessarily spend our money. ಯಾರಾದ್ರೂ ನೀವು ಜಾಬ್ ಮಾಡೋರಿದ್ರೆ If anyone is working, ಅವ್ರು ನೀವು ಸೇವ್ ಮಾಡೋದು ಕಲೀರಿ. try to save your money. ಲೈಫಿಗೆ ಬಹಳ ಇಂಪಾರ್ಟೆಂಟ್ ಆದಂತದ್ದು. This is one of the important lesson in your life. ಇಲ್ಲಿ ನೋಡಿ ಯೇಸು ಸ್ವಾಮಿ ಏನ್ ಮಾಡಿದ್ರು. See here what Jesus did. 2ನೇ ಅಧ್ಯಾಯ 2nd chapter, Luke 2nd chapter, ಅವರು 51ನೇ ವಚನ. 51. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. 52 ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯವು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. And he went down with them and came to Nazareth, and he continued in subjection to them, and his mother treasured all these things in her heart. And Jesus kept increasing in wisdom and stature and in favor with God and men. ಇದು ಹೇಗ್ ಬಂತು? How did this happen?
ನೀವು ಯಾವಾಗ ಸಬ್ಮಿಷನ್ ಆಗ್ತೀರಿ ಆ ಒಂದು ಅಧೀನದಲ್ಲಿ ಇರ್ತೀರೋ ಅವಾಗ ಇದೆಲ್ಲ ಸಿಗ್ತದೆ ನಮ್ಗೆ. When you come under subjection, then these all things can happen. ಯೇಸು ಸ್ವಾಮಿ ನಮಗೆ ಉದಾಹರಣೆ ಆಗಿದ್ದಾರೆ. Jesus Christ is our example. ಅವರು ಹೆಂಗಾಗಿರುವಾಗ When he was young, ಅವರು ತಂದೆ ತಾಯಿಗೆ ಸಪೋರ್ಟ್ ಆಗಿದ್ರು. he was supporting their parents. ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು. He was doing carpenter work. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು. He was working honestly. ನಂಬಿಗಸ್ತರಾಗಿ ಕೆಲಸ ಮಾಡ್ತಾ He ಇದ್ರು. was working faithfully. ಇವತ್ತು ಆ ಅಗ್ರೆಸಿವ್ ಲೈಫ್ ನಮ್ಮ ಲೈಫ್ ನಲ್ಲಿ ಬಹಳ ಜಾಸ್ತಿ ಇರ್ತದೆ. ಯಾವಾಗಂದ್ರೆ ಎಂಗೇಜ್ ನಲ್ಲಿ In our young age, we are very furious. ನಾವು ರೆಸ್ಪಾನ್ಸ್ ಮಾಡುವಾಗ ಬೇಗ ನಮ್ಗೆ ಸಿಟ್ಟು ಬರ್ತದೆ. When someone asks something, we respond and we get we get anger very easily. ಅದಕ್ಕೆ ನಮ್ಮ ಒಂದು ಲೈಫ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. So that's the reason we need to check about our lives. ತಂದೆ ತಾಯಿ ಹೇಳುವಂತ ಮಾತಿಗೆ ನಾನು ಒಬೆ ಆಗ್ತಾ ಇದೀನ? Am I obeying my parents? ಚರ್ಚ್ ಹೇಳುವಾಗ ನಾನು ಒಬೆ ಆಗ್ತಾ ಇದೀನ? When church says something, do I obey? ನಾವು ಹೆಂಗ್ ಬೇಕಂಗ ಜೀವನ ಮಾಡೋದಲ್ಲ ನಮ್. It's not as ever I want to live. ಬಿಕಾಸ್ ಯಾಕಂದ್ರೆ ನಾವೆಲ್ಲ ಯೇಸುವಿನ ಯೂತ್ಸ್ ಯೌವನಸ್ಥರಾಗಿದ್ವಿ. Because we are youth, we all belong to Jesus. ಈಗ ನೀವು ಯೇಸುವಿನ ಯೌವನಸ್ಥರು. You are youth of Jesus. ಯಾಕಂದ್ರೆ ಇಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. I like to share you one thing. ಜೇಮ್ಸ್ ಯಾಕೋಬನ ಪತ್ರಿಕೆ. James. ಯಾಕೋಬ ಬಹಳ ಸ್ಪಷ್ಟವಾಗಿ ನಮ್ಮನ್ನ ಎನ್ಕರೇಜ್ ಮಾಡ್ತಾರೆ. James encourages in a specific ಒಂದನೇ way. ಅಧ್ಯಾಯ First chapter, 19ನೇ ವಚನ. 19th verse. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಬಲ್ಲವರು, ಆದರೆ ಪ್ರತಿ ಒಬ್ಬನು ಕಿವಿಗೊಡೋದರಲ್ಲಿ ತೀವ್ರವಾಗಿಯೂ ಮಾತಾಡೋದರಲ್ಲಿ ನಿಧಾನವಾಗಿಯೂ ಇರಲಿ. This my beloved brother, but everyone must be quick to hear, slow to speak, and slow to anger. ಕೋಪಿಸುವುದರಲ್ಲಿಯೂ ನಿಧಾನವಾಗಿ ಇರಲಿ. For the anger, slow to anger. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚಿಗೆ ಆಗಿರುವ ನೀತಿಗೆ ಅನುಕೂಲ ಆಗುವುದಿಲ್ಲ. For the anger of man does not achieve the righteousness of God. ಅದಕ್ಕೆ ದೇವರ ಹತ್ರ ಹೋಗ್ಬೇಕು ನಾವು. That's the reason we need to approach God. ದೇವರೇ, ನಾನು ಕೇಳಿಸ್ಕೊಳ್ತಾ ಇದ್ದೀನಿ, Lord, I'm listening, ಆದರೆ ನನ್ನ ಪ್ರತಿಕ್ರಿಯೆ ಸರಿಯಾಗಿಲ್ಲ ದೇವರೇ. but my response is not right. ನನ್ನ ತಂದೆ ತಾಯಿ ಎಷ್ಟೆಲ್ಲ ಹೇಳ್ತಾರೆ, How much my parents tell to me, ಅದಕ್ಕೆ ನನ್ನ ಪ್ರತಿಕ್ರಿಯೆ ಬೇರೆ ಇದೆ. but my response is different towards them. ಅನೇಕ ವಿಷಯಗಳಲ್ಲಿ ನಾನು ಸೋತೋಗಿದ್ದೀನಿ, ಸಿಟ್ಟಾಗಿದ್ದೀನಿ. In many areas I've failed and I get anger. ನಾನು ಅವ್ರು ಮಾತಾಡೋಕ್ಕಿಂತ ಮುಂಚಿತವಾಗಿ ನಾನೇ ಹೆಚ್ಚಾಗಿ ಮಾತಾಡ್ತಾ ಇರ್ತೇನೆ. Before they speak, I speak too much. ಅದಕ್ಕೆ ಇವತ್ತು ನಿನ್ನೆಯಿಂದ ನಾವು ಕೇಳಿಸ್ಕೊಂಡಿದ್ದೀವಲ್ಲ, From yesterday we are hearing ಇವತ್ತು ನಾನು ಏನ್ ಡಿಸಿಷನ್ ತಗೊಂಡಿದ್ದೀನಿ, what decisions I've taken in my life. ನನ್ನ ಮುಂದಿನ ಒಂದು ಭವಿಷ್ಯತ್ ಹೇಗಿದೆ, How is my future? ನಾನು ಮಾತಾಡಬೇಕು, How should I speak? ಹೇಗೆ ನಾನು ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು. How should I respect? ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. I will share an example. ಕಳೆದ 2 ದಿವಸದಿಂದ Since 2 days, ನಾನು ಒಬ್ಬ ಹೆಡ್ ಮಾಸ್ಟರ್ಗೆ ಒಂದು ಫೋನ್ ಮಾಡಿದೆ, ಶಿವಾನಂದ್ ಅಂತ ಹೇಳಿ. I called a headmaster named Shivanand. ಅಲ್ಲಿ ಒಬ್ಬ ಯೌವನಸ್ಥಳು ಉದ್ಯೋಗ ಮಾಡ್ತಾ ಇದ್ಲು. A young girl works over there ಆಸ್ ಎ ಟೀಚರ್, as a ಶಿಕ್ಷಕಿಯಾಗಿ. as a teacher. ರಿಸೈನ್ ಮಾಡಿದ ಸಮ್ ರೀಸನ್. They have resigned for some reason. ಆಮೇಲೆ ಅವರು ಒಂದು ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಟರ್ನ್ ಕೊಡಬೇಕಾಗಿತ್ತು. So the school had to submit the original documents to her. ಬಟ್ ಅವರು ಕೊಡ್ಲಿಕ್ಕೆ ಅವರು ಸಮಯ ತಗೊಂಡ್ರು. So they have taken time to submit, give it back. 3 ದಿವಸ, 10 ದಿವಸ, 20 ದಿವಸ, 3 days, 10 days, 20 days. ಆದ್ರೆ ಅವ್ರು ಕೊಡ್ಲಿಲ್ಲ. They didn't give back. ಆ ಯೌವನಸ್ಥಳು ಫೋನ್ ಮಾಡಿ ಆ ಒಂದು ಪೇಷನ್ಸ್, ಆ ಒಂದು ಕೇಳುವಂತ ವಿಷಯದಲ್ಲಿ ಅವಳು ಒಂದು ಹೆಲ್ಪ್ ಅನ್ನು ತೆಗೆದುಕೊಂಡ್ಳು. That young girl learned patience in getting back a document. ಆ ಸಹಾಯ ಏನಂದ್ರೆ, ಅಂಕಲ್ ನನಗೆ ಈ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. She asked me an help saying, Uncle, they are not giving my document back. ನಾನು ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿದೆ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ. As I told about the headmaster, I spoke to him. ಈ ವರ್ಲ್ಡ್ಲಿ ಪೀಪಲ್ಸ್ ನಲ್ಲಿ ಐ ಮೀನ್ ಅವಿಶ್ವಾಸಿಗಳ ಒಂದು ಮಾತುಗಳು ಹೇಗಿರ್ತಾವಂದ್ರೆ,
these Gentiles, their words, how they are. ಅವರು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. He's not giving me an opportunity to speak. ಅವ್ರು ಕಂಟಿನ್ಯೂ ಆಗಿ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. He's continuously speaking. ನನ್ನ ರಿಕ್ವೆಸ್ಟೇ ಕೇಳ್ತಾ ಇಲ್ಲ. He's not allowing to listen my request. ನನಗೆ ದೇವರು ಆ ಪೇಷನ್ಸ್ ಕೊಟ್ಟಿದ್ರು. God has given me the patience ಆ ಕೇಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ರು. to allow me to listen. ಕೊನೆಗೆ ಒಂದು ವರ್ಡ್ ಹೇಳಿದೆ ಅವರಿಗೆ, ಒಂದು ಮಾತು ಹೇಳಿದೆ. At the end, I spoke one word. ಸರ್ ದಯವಿಟ್ಟು ಒರಿಜಿನಲ್ಸ್ ಡಾಕ್ಯುಮೆಂಟ್ಸ್ ದಯವಿಟ್ಟು ಬೇಗ ಕೊಡಿ ಅಂತ. Sir, please give the document back ಅವ್ರು as ಹೇಳಿದ್ರು- soon as possible. ಅವ್ರು ಹೇಳಿದ್ರು ನಿಮಗೆ ಒಂದು 8 ದಿವಸದಲ್ಲಿ ಕೊಡ್ತೀನಿ ವಾಪಸ್ ಅಂತ. He said, in 8 days, I will give back. ನೋಡಿ, ನಾನು ಮೊನ್ನೆ ಟೀಚರ್ಸ್ ಡೇ ಇತ್ತು 5ನೇ ತಾರೀಕು. 5th was a teacher's day. ಅವ್ರ ಹೆಡ್ ಮಾಸ್ಟರ್ಗೆ ನಾನು ಒಂದು ವಿಶಸ್ ಕಳಿಸಿದೆ. I sent a wish to that headmaster. ಹ್ಯಾಪಿ ಟೀಚರ್ಸ್ ಡೇ ಸರ್. Happy Teachers Day, sir. ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸಾಂಪಲ್. ನಿಮ್ಮ ಒಂದು ಒಳ್ಳೆ ಸಾಕ್ಷಿಗ ಒಂದು ಉದಾಹರಣೆಗಾಗಿ ಥ್ಯಾಂಕ್ ಯು ಅಂತ ಹೇಳಿದೆ. I thanked him, saying that you have set a very good example. ಅವರು ಅದನ್ನ ರೆಸ್ಪಾನ್ಸ್ ಮಾಡಿ He responded to that. ಥ್ಯಾಂಕ್ ಯು ಅಂತ ಹೇಳಿದರು. He said, thank you. 2 ದಿವಸದಲ್ಲಿ ಆ ಯವನಸ್ಥ ಆ ಟೀಚರ್ಗೆ ವಾಪಸ್ ಫೋನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಬಂದಿದೆ ತೆಗೆದುಕೊಂಡು ಹೋಗ್ರಿ ಅಂತೇಳಿ. And in 2 days' time, that headmaster called that young girl and said that your documents have arrived. Come and take it. ಯಾಕೆ ಇದೆಲ್ಲ ನಡೀತದೆ ಅಂದ್ರೆ Why these all things happen? ಕೇಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. To listen, it is very important. ಅದಕ್ಕೆ ನಮ್ಮ ರಿಯಾಕ್ಷನ್ ಹೇಗಿದೆ, ನಮ್ಮ ಒಂದು ಪ್ರತಿಕ್ರಿಯೆ ಹೇಗಿದೆ, How is our response? ಅದು ಯಾರು ನೋಡ್ತಾರೆ? Who looks at these ಫೋನ್ things? ನಲ್ಲಿ ನೋಡಿದಂತ ಮಾಸ್ಟರ್ ಅಲ್ಲ, It's not the person who's picking up ಮೇಲೆ the phone. ಜೀಸಸ್ ಇದ್ದಾರೆ. It's the Jesus who is sitting up. ನಮ್ಮ ಡಿಸೈರ್ಸ್ ನೋಡ್ತಾರೆ, He looks at our desire. ನಮ್ಮ ಆಲೋಚನೆ ನೋಡ್ತಾರೆ, He sees at our thoughts. ನಾವು ಹೆಂಗ್ ಥಿಂಕ್ ಮಾಡ್ತೀವಿ ನೋಡ್ತಾರೆ. What are the thoughts? How we think? ಒಂದು ವೇಳೆ ಫೋನ್ ಅಲ್ಲೇ ನಾನು ಅಗ್ರೆಸಿವ್ ಆಗ್ತಾ ಇದ್ರೆ, If I was getting angry on the ಸಿಟ್ಟಾಗ್ತಾ phone, ಇದ್ರೆ, I'm getting angry over the phone, ಅದು ನಮ್ಗೆ ವ್ಯರ್ಥವಾದಂತ ಕೆಲಸ. then it would be a useless work. ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಪ್ರೋತ್ಸಾಹ ಪಡಿಸ್ತೇನೆ. That's the reason I'm encouraging all of you. ಈ ಅದೇ ಜೇಮ್ಸ್ ನಲ್ಲಿ, ಅದೇ ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ ಇದು In the ವಚನ same ನಾನು James ಓದಿಸ್ತೇನೆ. 3rd chapter, I would like to read a verse and finish. ನಮ್ಗೆ ಡಿವೈನ್ ವಿಸಿಡಮ್ ಅಂದ್ರೆ ನಿಜವಾದಂತ ಆ ಒಂದು ದೈವಿಕ ಜ್ಞಾನ ನಮ್ಮೆಲ್ಲರಿಗೆ ಬೇಕು. 3ನೇ ಅಧ್ಯಾಯ We really need divine wisdom. In 3rd chapter, ಇಲ್ಲಿ 3ನೇ ಅಧ್ಯಾಯ 15ನೇ ವಚನ. ಮೇಲಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು, ಮತ್ಸರವು, ಪಕ್ಷಭೇದವು ಇರುವ ಕಡೆಯ ಗಲಿಬಿಲಿಯು, ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. 15th verse. The wisdom is not that which comes down from above, but it is earthly, natural, demonic. For where jealousy and selfish ambition exist, there is disorder and every evil thing. But the wisdom from above is first pure, then peaceable, gentle, reasonable, full of mercy and good fruits. ಅದಕ್ಕೆ ನಾವು ದೇವರ ಹತ್ರ ಕೇಳೋಣ. So let's go to God and ask, ದೇವರೇ, ನಾನು ಯೌವನ ಪ್ರಾಯದಲ್ಲಿ ಇದ್ದೀನಿ, Lord, I'm in my ಟೀನೇಜರ್ youth age, ಆಗಿದ್ದೀನಿ. as I'm teen. ಇವತ್ತು ನನ್ನ ಭವಿಷ್ಯ ನೀವು ರೂಪಿಸ್ಲಿಕ್ಕೆ ಸಿದ್ಧರಾಗಿದ್ದೀರಿ. You are ready to, mold me, ಭವಿಷ್ಯ ಫ್ಯೂಚರ್. mold my future. ಯಾಕಂದ್ರೆ ದೇವರು ಎಂತವನಾಗಿದ್ದಾನಂದ್ರೆ, God is a God of, ಅವರು ಈಗರ್ಲಿ ಅಂದ್ರೆ ಬಹಳ ಆತುರದಿಂದ ನಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. He eagerly waits to love us. ತಪ್ಪಿ ಹೋದ ಕುಮಾರನ ವಿಷಯದಲ್ಲಿ ನೋಡಿ, If you see in instance of the prodigal son, ದೂರದಲ್ಲಿ ಇರುವಾಗಲೇ when he was far off, ಅತಿ ಪ್ರೀತಿಯಿಂದ ಹೋಗಿ ಆತನ್ನ ಸ್ವೀಕಾರ ಮಾಡ್ಲಿಕ್ಕೆ ಬಯಸ್ತಾರೆ. he went there and he accepted him. ಅಷ್ಟು ಪ್ರೀತಿ ಮಾಡ್ತಾರೆ. So much he loves us. ಹಾಗೆ In the same way, ನನ್ನ ಮಾತು, my words, ನನ್ನ ಆಲೋಚನೆ, my thoughts, ನನ್ನ ನಡೆ, my walk, ನನ್ನ ನುಡಿ, my deeds, ನಾನು ಅರ್ನ್ ಮಾಡುವಂತ ಒಂದು
ಪಗಾರ ಇರ್ಬೋದು, ವೇತನ ಇರ್ಬೋದು, it may be my salary as I'm working. ಅದನ್ನು ಹೇಗೆ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. How should I use it appropriately? ನಾನು ಅನೇಕ ವಿಷಯಗಳಲ್ಲಿ ನಾನು ಇದನ್ನ ಕಳ್ಕೊಂಡಿದ್ದೀನಿ. I have learned in many ways. ಅದಕ್ಕೆ ನನಗೆ ಪರಲೋಕದ ಒಂದು ದೈವಿಕ ಜ್ಞಾನ ಕೊಡ್ರಿ ಸ್ವಾಮಿ. Lord, I need godly wisdom. ನಾನು ಹೇಗೆ ಹೋಗ್ಬೇಕು, How should I go? ಬೇರೆಯವರು ಹೇಗಿದ್ದಾರೆ ನಮ್ಗೆ ಬೇಕಾಗಿಲ್ಲ. How others are, we don't require it. ನನ್ನ ಪಕ್ಕದಲ್ಲಿರುವಂತ ಸಹೋದರಿ ಹೇಗಿದ್ದಾಳೆ ನನ್ಗೆ ಬೇಕಾಗಿಲ್ಲ. The sister who's sitting beside me, how she is, ನಾನು I don't ಹೇಗಿರ್ಬೇಕು need. ಅನ್ನೋದೇ ಬಹಳ ಮುಖ್ಯ. How am I? That is more important. ನನ್ನ ವಸ್ತ್ರಗಳು ಹೇಗಿರ್ಬೇಕು, ಆ ಕ್ರಿಸ್ತನಿಗೆ ಮೆಚ್ಚುಗೆ ಆಗಿರುವಂತ ವಸ್ತ್ರಗಳು ಧರಿಸ್ಕೊಳ್ಬೇಕು. How I am dressing, the dressing should be like, ನಾನು it should be ಬೇರೆಯವ್ರನ್ನ pleasing to Jesus Christ, not to please ಮೆಚ್ಚಿಸ್ಲಿಕ್ಕೆ others. ಎಂದಿಗೂ ಹಾಕೊಳ್ಬಾರ್ದು. I should not try to please others ಇನ್ನೊಬ್ಬರಿಗೆ with my dressing. ಪ್ರಚೋದನೆ ಕೊಡುವಂತ ಡ್ರೆಸ್ಗಳನ್ನು ಹಾಕೋಬಾರ್ದು. And I should not wear the dress where I tempt others. ದೇವರಿಗೆ ಯೇಸು ಸ್ವಾಮಿಗೆ ಮೆಚ್ಚುಗೆ ಆಗ್ಬೇಕು. It should be pleasing to Jesus. ಹಾಗೆ ಮಾಡಿದರೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ. If we do so, God will help us. ದೇವ್ರಿಗೆ ವಾಕ್ಯ May God bless these words.